ಶ್ರೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಹರಿ ಓಂ. ಭಗವಂತ ವಿದುರನ ಮನೆಗೆ ಬಂದು ಅವನು ಸಮರ್ಪಣೆ ಮಾಡಿದ ಅತ್ಯಂತ ಶ್ರೇಷ್ಠವಾದ ಅನ್ನಗಳನ್ನೆಲ್ಲವನ್ನ ಸ್ವೀಕಾರ ಮಾಡಿಕೊಂಡಿದ್ದಾನೆ. ಅಲ್ಲಿಂದ ಇನ್ನು ಮುಂದೆ ಏನಾಯಿತು ಅನ್ನೋದನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ವೈಶಂಪಾಯನರು ಹೇಳ್ತಾರೆ, ತಂ ಭುಕ್ತಮಂತಮಾಶ್ವಸ್ತಂ ನಿಶಾಯಾಂ ವಿದುರೋಬ್ರವೀತ್ ನೇದಂ ಸಮ್ಯಗ್ ವ್ಯವಸಿತಂ ಕೇಶವ ಗಮನಂ ತವ ಅರ್ಥಧರ್ಮಾತಿಗೋ ಮೂಢಃ ಸಂರಂಭೀ ಚ ಜನಾರ್ದನ ಮಾನಘ್ನೋ ಮಾನಕಾಮಶ್ಚ ಬುದ್ಧಾನಾಂ ಶಾಸನಾತಿಗಃ ಧರ್ಮಶಾಸ್ತ್ರಾತಿಗೋ ಮಂದೋ ದುರಾತ್ಮ ಪ್ರಗ್ರಹಂ ಗತಃ ಅನೇಯ ಶ್ರೇಯಸಾಂ ಪಾಪೋ ಧಾರ್ತರಾಷ್ಟ್ರೋ ಜನಾರ್ದನ ಕಾಮಾತ್ಮ ಪ್ರಾಜ್ಞಮಾನೀ ಚ ಮಿತ್ರಧೃಕ್ ಸರ್ವಶಂಕಿತ ಅಕರ್ತಾ ಚಾಕೃತಜ್ಞಶ್ಚ ತ್ಯಕ್ತಧರ್ಮ ಪ್ರಿಯಾನೃತಃ ಗೂಢಶ್ಚಾಕೃತಬುದ್ಧಿಶ್ಚ ಇಂದ್ರಿಯಾಣಾಮನೀಶ್ವರಃ ಕಾಮಾನುಸಾರೀ ಕೃತ್ಯೇಷು ಸರ್ವೇಷು ಕೃತನಿಶ್ಚಯಃ ಏತೈಶ್ಚಾನ್ಯೈಶ್ಚ ಬಹುಭಿಃ ದೋಷೈರೈವ ಸಮನ್ವಿತಃ ತ್ವಯೋಚ್ಯಮಾನಂ ಶ್ರೇಯೋಪಿ ಸಂರಂಭಾನ್ನ ಕರಿಷ್ಯತಿ ಭೀಷ್ಮೇ ದ್ರೋಣೇ ಕೃಪೇ ಕರ್ಣೇ ದ್ರೋಣಪುತ್ರೇ ಜಯದ್ರಥೆ ಭೂಯಸಿ ವರ್ತತೆ ವೃತ್ತಿಃ ನ ಶಮೇ ಕುರುತೆ ಮನಃ ನಿಶ್ಚಿತಂ ಧಾರ್ತರಾಷ್ಟ್ರಾಣಾಂ ಸಕರ್ಣಾನಾಂ ಜನಾರ್ದನ ಭೀಷ್ಮದ್ರೋಣ ಮುಖಾನ್ ಪಾರ್ಥ ನ ಶಕ್ತಾಃ ಪ್ರತಿವೀಕ್ಷಿತುಂ ಸೇನಾ ಸಮುದಯಂ ದೃಷ್ಟ್ವಾ ಪಾರ್ಥಿವಂ ಮಧುಸೂದನ ಕೃತಾರ್ಥಂ ಮನ್ಯತೆ ಬಾಲಃ ಆತ್ಮಾನಮವಿಚಕ್ಷಣಃ ಏಕಃ ಕರ್ಣಃ ಪರಾಂಜೇತುಂ ಸಮರ್ಥ ಇತಿ ನಿಶ್ಚಯಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಸಶಮಂ ನೋಪಲಪ್ಸ್ಯತೆ ನಿಶ್ಚಿತಂ ಧಾರ್ತರಾಷ್ಟ್ರಾಣಾಂ ಸರ್ವೇಷಾಮೇವ ಕೇಶವ ಶಮೇ ಪ್ರಯತಮಾನಸ್ಯ ತವ ಶಾಸನಲಂಘನಂ ನ ಪಾಂಡವಾನಾಮಸ್ಮಾಭಿಃ ಪ್ರತಿದೇಯಂ ಯಥೋಚಿತಂ ಇತಿ ವ್ಯವಸಿತಾಸ್ತೇಷು ವಚನಂ ಸ್ಯಾನ್ನಿರರ್ಥಕಂ ಯತ್ರ ಸೂಕ್ತಂ ದುರುಕ್ತಂ ಚ ಸಮಂ ಸ್ಯಾನ್ ಮಧುಸೂದನ ನ ತತ್ರ ಪ್ರಲಪೇತ್ ಪ್ರಾಜ್ಞೋ ಬಧಿರೇಷ್ವಿವಗಾಯನಃ ಅವಿಜಾನತ್ಸು ಮೂಢೇಷು ನಿರ್ಮರ್ಯಾದೇಷು ಮಾಧವ ತತ್ವಂ ವಾಕ್ಯಂ ಬ್ರುವನ್ನಿಂದ್ಯಶ್ಚಂಡಾಲೇಷು ದ್ವಿಜೋ ಯಥಾ ಸೋಯಂ ಬಲಸ್ಥೋ ಮೂಢಶ್ಚ ನ ಕರಿಷ್ಯತಿ ತೇ ವಚಃ ತಸ್ಮಿನ್ ನಿರರ್ಥಕಂ ವಾಕ್ಯಮುಕ್ತಂ ಸಂಪತ್ಸ್ಯತೆ ತವ ತೇಷಾಂ ಸಮುಪವಿಷ್ಟಾನಾಂ ಸರ್ವೇಷಾಂ ಪಾಪಚೇತಸಾಂ ತವ ಮಧ್ಯಾವತರಣಂ ಮಮ ಕೃಷ್ಣ ನ ರೋಚತೆ ದುರ್ಬುದ್ಧೀನಾಮಶಿಷ್ಟಾನಾಂ ಬಹೂನಾಂ ಪಾಪಚೇತಸಾಂ ಪ್ರತೀಪಂ ವಚನಂ ಮಧ್ಯೆ ತವ ಕೃಷ್ಣ ನ ರೋಚತೆ ಅನುಪಾಸಿತ ವೃದ್ಧತ್ವಾತ್ ಶ್ರಿಯೋ ಮೋಹೇನ ದರ್ಪಿತಃ ವಯೋದರ್ಪಾದಮರ್ಷಾಚ್ಚ ನ ಶ್ರೇಯೋ ನ ತೇ ಶ್ರೇಯೋ ಗ್ರಹೀಷ್ಯತಿ ವಚೋ ಬಲವದಪ್ಯಸ್ಯ ಯದಿ ವಕ್ಷ್ಯಸಿ ಮಾಧವ ತ್ವಯ್ಯಸ್ಯ ಮಹತೀ ಶಂಕಾ ನ ಕರಿಷ್ಯತಿ ತೇ ವಚಃ ನೇದಮಸ್ಯ ಯುಧಾ ಶಕ್ಯಂ ಇಂದ್ರಿಯೇಣಾಪಿ ಸಹಾಮರೈಃ ಇತಿ ವ್ಯವಸಿತಾಃ ಸರ್ವೇ ಧಾರ್ತರಾಷ್ಟ್ರಾಃ ಜನಾರ್ದನ. ಇಲ್ಲಿ ವಿದುರ ದುರ್ಯೋಧನನ ದುರ್ಗುಣಗಳ ಪಟ್ಟಿಯನ್ನು ಮಾಡ್ತಾನೆ. ಎಂಥವನವನು? ಊಟ ಆಯಿತು, ಊಟ ಮಾಡಿ ಕೃಷ್ಣ ರೆಸ್ಟ್ ಮಾಡ್ತಾ ಇದ್ದ. ಅವಾಗ ರಾತ್ರಿ ಕಾಲ ನಿಧಾನವಾಗಿ ಕೃಷ್ಣದೇವರ ಹತ್ತಿರಕ್ಕೆ ಬಂದು ವಿದುರ ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ, ನೀನ್ ಇಲ್ಲಿಗೆ ಬಂದಿದ್ದು ಸರಿಗಿಲ್ಲ. ಇಲ್ಲಿಗೆ ಬರ್ತೇನೆ ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ ಸರಿಯಲ್ಲ. ನೋಡಿ, ದೇವ್ರು ಹೇಳ್ತಾನ. ಅಂದ್ರೆ ಇದನ್ನ ಯಾಕೆ ಹೇಳ್ತಾರೆ ಇಲ್ಲಿ? ಸ್ಪಷ್ಟ.
ಯಾರು ಎಷ್ಟೇ ಭಕ್ತಿ ಮಾಡಲಿ, ಕೃಷ್ಣದೇವರ ಬಗ್ಗೆ, ಅವರ ಸರ್ವೋತ್ತಮತ್ವದ ಬಗ್ಗೆ ಯಾರು ಎಷ್ಟೇ ತಿಳ್ಕೊಂಡು ಎಷ್ಟೇ ಭಕ್ತಿ ಮಾಡಲಿ, ಭೀಮಸೇನನಷ್ಟು ನಿರ್ದುಷ್ಟವಾಗಿ, ದ್ರೌಪದಿಯಷ್ಟು ನಿರ್ದುಷ್ಟವಾಗಿ ಕೃಷ್ಣದೇವರಲ್ಲಿ ಭಕ್ತಿಯನ್ನು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನುವ ದೊಡ್ಡ ಪ್ರಮೇಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟೆಲ್ಲ ಹೇಳಿದ ವಿದುರ, ಅಷ್ಟು ಭಕ್ತಿಯಿಂದ ಸಮರ್ಪಣೆ ಮಾಡಿದ, ಆದರೆ ಅವನ ಭಕ್ತಿಯಲ್ಲಿ ಒಂದು ಸ್ವಲ್ಪ ಲೋಪ ಇದೆ. ಅಂದ್ರೆ ಕೃಷ್ಣದೇವರ ನಿರ್ಧಾರವನ್ನೇ ತಪ್ಪು ಅನ್ನೋ ಲೆವೆಲ್ಲಿ ಹೊರಟು ಹೋದ. ನೀನು ಬಂದಿದ್ದು ಸರಿಯಾಗಿದ್ದಲ್ಲ, ಕೃಷ್ಣ ಧರ್ಮಾರ್ಥಗಳನ್ನೆಲ್ಲವನ್ನ ದಾಟಿ ಬಿಟ್ಟಿದ್ದಾನೆ. ಮೂಢ, ಅಪಾರವಾದ ಕೋಪ, ದೊಡ್ಡವರಿಗೆ ಚಿಕ್ಕವರಿಗೆ ಮರ್ಯಾದೆ ಹೆಂಗ್ ಕೊಡೋದು ಅಂತ ಗೊತ್ತಿಲ್ಲ, ಆದ್ರೆ ಎಲ್ಲರಿಂದ ಮರ್ಯಾದೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ. ಯಾರಿಗೂ ಮರ್ಯಾದೆ ಕೊಡೋಕ್ ಬರಲ್ಲ, ಆದ್ರೆ ಅವನು ಮಾತ್ರ ಎಲ್ರಿಂದಲೂ ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡತಕ್ಕಂತ ವ್ಯಕ್ತಿ. ಆಮೇಲೆ ಧರ್ಮಶಾಸ್ತ್ರವನ್ನ ಮೀರಿದ್ದಾನೆ. ನೋಡಿ ಅವನ ಬಗ್ಗೆ ದುರ್ಗುಣಗಳ ಪಟ್ಟಿ. ಧರ್ಮಶಾಸ್ತ್ರವನ್ನ ಮೀರಿದ್ದಾನೆ, ಮಂದನಾಗಿದ್ದಾನೆ, ಕೆಟ್ಟವನು, ದುಷ್ಟವಾದ ಹಠವನ್ನ ನಂದೇ ಸರಿ ಅಂತ ಸಾಧನೆ ಮಾಡಬೇಕು ಅಂತ ಹೊರಟವನು, ಮಹಾಪಾಪಿಷ್ಠ. ಶ್ರೇಯಸ್ಸಿನ ಮಾರ್ಗ ಅಂದ್ರೆ ಅವನಿಗಾಗಲ್ಲ. ಶ್ರೇಯೋ ಮಾರ್ಗ ಅಂದ್ರೆ ಅವನಿಗೆ ಶ್ರೇಯಸ್ಸಿನ ಮಾರ್ಗದಲ್ಲಿ ಬರಬೇಕು ಅಂದ್ರೆ ಅವನಿಗಾಗಲ್ಲ. ಅಷ್ಟು ದುಷ್ಟ, ಮಹಾಪಾಪಿಷ್ಠ, ಕಾಮಾತ್ಮನಿದ್ದಾನೆ. ಕಾಮಾತ್ಮ ಅಂದ್ರೆ ಯಾವಾಗಲೂ ಸುಖವನ್ನೇ ಅನುಭವಿಸ್ಬೇಕು, ನನಗೆ ದುಃಖವೇ ಬೇಡ, ನಾನು ಮಹಾಜ್ಞಾನಿ ಅಂತ ತಿಳ್ಕೊಂಡಿದ್ದಾನೆ. ಮಿತ್ರರಿಗೆ ದ್ರೋಹ ಮಾಡ್ತಾನೆ, ಎಲ್ಲರಲ್ಲಿಯೂ ಎಲ್ಲದರ ಮೇಲೂ ಡೌಟ್ ಪಡ್ತಾನೆ. ಒಳ್ಳೆ ಕೆಲಸ ಯಾವತ್ತೂ ಮಾಡಿಲ್ಲ, ಕೃತಜ್ಞತೆ ಅವನಲ್ಲಿ ಇಲ್ಲ, ಧರ್ಮವನ್ನ ಬಿಟ್ಟಿದ್ದಾನೆ, ಸುಳ್ಳು ಹೇಳೋದಂದ್ರೆ ತುಂಬಾ ಇಷ್ಟ ಅವನಿಗೆ. ಬೇರೆಯವರ ಮನಸ್ಸಿನಲ್ಲಿ ಏನಿದೆ ತಿಳ್ಕೊಳ್ಬೇಕು ಅಂತ ಆಸೆ, ಆದ್ರೆ ಇವನ ಮನಸ್ಸಿನಲ್ಲಿ ಏನಿದೆ ಒಬ್ರಿಗೆ ಹೇಳಲ್ಲ. ಅಂದ್ರೆ ಇದೆಲ್ಲ ದುರ್ಯೋಧನನ ದುರ್ಗುಣಗಳು ಅಷ್ಟು ಮಾತ್ರ ಅಲ್ಲ, ಈ ಗುಣಗಳು ನಮ್ಮ ಸುತ್ತಮುತ್ತ ಯಾರಲ್ಲಿ ಕಾಣುತ್ತೆ ಕೆಲವು, ಅವರಿಂದ ದೂರ ಇದ್ಬಿಡ್ಬೇಕು ಅಂತ ಒಟ್ಟು ನಮಗಿದರ ಉಪದೇಶ. ಇಂದ್ರಿಯಗಳನ್ನ ಗೆದ್ದಿಲ್ಲ, ಬುದ್ಧಿ ಸರಿಯಾಗಿಲ್ಲ, ಸುಮ್ಮನೆ ಅದು ಬೇಕು ಇದು ಬೇಕು ಅಂತ ಕಾಮಾನುಸಾರಿ, ಕಾಮವಶ, ನಾನು ಹೇಳಿದ ಹಾಗೆ ಎಲ್ಲ ಕೆಲಸ ಆಗಬೇಕು ಅಂತ ಹಠ ಮಾಡ್ಕೊಂಡು ಹೋಗ್ತಾನೆ. ಇಷ್ಟಲ್ಲ, ಇನ್ನು ಬೇಕಾದಷ್ಟು ದೋಷ ಇದೆ. ಅವನ ದೋಷ ಪಟ್ಟಿ ಮಾಡ್ಲಿಕ್ಕಾಗೋದಿಲ್ಲ ದುರ್ಯೋಧನದು, ಅಷ್ಟು ದೋಷಗಳಿಂದ ಕೂಡಿದವನು. ಮತ್ತೆ ಕೋಪ, ಇಷ್ಟೆಲ್ಲ ಇರೋನು ನೀನ್ ಹೇಳೋ ಒಳ್ಳೆ ಮಾತನ್ನು ಕೇಳ್ತಾನೇನಯ್ಯ ಕೃಷ್ಣ? ಭೀಷ್ಮ, ದ್ರೋಣ, ಕೃಪಕರ್ಣ, ಅಶ್ವತ್ಥಾಮ, ಜಗದ್ರಥ, ಇವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ಟಿದ್ದಾನೆ. ನೋಡಿ ವಿದುರ ಹೇಳೋದು, ಇವರೆಲ್ಲ ಅವ್ನು ಹೇಳ್ದಂಗೆ ಕೇಳ್ತಾರೆ. ಕಾರಣ ಏನು ಗೊತ್ತಾ? ಧನದಾನಾದಿನ ಅನುವೃತ್ತಿ ಭೂಯಸಿ ವರ್ತತೆ ವೃತ್ತಿ. ದುಡ್ಡು ಕೊಟ್ಬಿಟ್ಟು ಅವ್ರನ್ನೆಲ್ಲ ವಶಕ್ಕಿಟ್ಕೊಂಡ್ಬಿಟ್ಟಿದ್ದಾನೆ. ಚೆನ್ನಾಗಿ ದುಡ್ಡು ಕೊಟ್ಬಿಟ್ಟು ಅವ್ರನ್ನೆಲ್ಲ ಕಂಟ್ರೋಲಿಗೆ ತಗೊಂಡ್ಬಿಟ್ಟಿದ್ದಾನಪ್ಪ. ಆದ್ದರಿಂದ ಅವರೆಲ್ಲ ಏನ್ ಮಾಡ್ತಾರೆ, ಇವನು ಹೇಳ್ದ ಹಾಗೇ ಕೇಳ್ತಾರೆ. ದುರ್ಯೋಧನ ಹೆಂಗ್ ಹೇಳ್ತಾನೋ ಹಂಗೇ ಇವರೆಲ್ಲ ಕೇಳ್ತಾರೆ, ಸಂಧಿಯನ್ನು ಒಪ್ಪೋದಿಲ್ಲ. ಅವನ ಬುದ್ಧಿ ಏನ್ ಗೊತ್ತಾ? ಪಾಂಡವರು ಒಂದ್ ವೇಳೆ ಯುದ್ಧಕ್ಕೆ ಬಂದ್ರೆ ಅವ್ರ ಹತ್ರ ಒಳ್ಳೆ ಅಸ್ತ್ರಶಸ್ತ್ರಗಳೆಲ್ಲ ಇದೆಯಲ್ಲ, ದೇವತೆಗಳ ಬಲ ಅವ್ರಿಗಿದೆಯಲ್ಲ ಅಂದ್ರೆ ಇವರೇ ಮಾಡ್ಕೊಂಡಿರೋಂಥ ನಿಶ್ಚಯ ಏನು ಗೊತ್ತಾ? ಭೀಷ್ಮದ್ರೋಣರನ್ನ ನೋಡ್ಲಿಕ್ಕೂ ಆಗೋದಿಲ್ಲ ಪಾಂಡವರಿಗೆ ಅಂತ. ಹೇಗಿದೆ ನೋಡಿ, ಭೀಷ್ಮದ್ರೋಣರನ್ನ ಪ್ರತಿವೀಕ್ಷಿತು, ಕಣ್ಣಿಂದ ನೋಡಕ್ಕೆ ಸಾಧ್ಯ ಇಲ್ಲ ಪಾಂಡವರಿಗೆ, ಓಡ್ಬಿಡ್ತಾರೆಲ್ಲ ಅನ್ನೋದು ಇವ್ರದೆಲ್ಲ ಆಲೋಚನೆ, ಅವ್ರ ತಲೆ ಒಳಗಿರತಕ್ಕಂಥ ಪರಮ ಪ್ರಮೇಯ. 11 ಅಕ್ಷೋಹಿಣಿ ಸೈನ್ಯ ಇದೆ, ದೊಡ್ಡ ಸಮುದ್ರದಂತಹ ಸೈನ್ಯ.
ಅದಿದ್ರೆ ನಾನು ಗೆದ್ದ ಹಾಗೆ ಅಂತ ಇವನ ತಲೆಯಲ್ಲಿ ಭಾವನೆ ಬಂದ್ಬಿಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಏಕಃ ಕರ್ಣಃ ಪರಾಂಜೇತುಂ ಸಮರ್ಥ. ನನ್ನ ಜೊತೆ ಕರ್ಣ ಇದಾನಲ್ಲ, ಅವನೊಬ್ಬ ಸಾಕು ಎಲ್ಲರನ್ನ ಯುದ್ಧದಲ್ಲಿ ಗೆಲ್ಲಲಿಕ್ಕೆ, ಸಂಹಾರ ಮಾಡಲಿಕ್ಕೆ ಕರ್ಣ ಒಬ್ಬನೇ ಸಾಕು ಅಂತ ಅವನು ಒಂದು ನಿಶ್ಚಯ, ದೃಢವಾದ ನಿಶ್ಚಯ. ಈ ಎಲ್ಲಾ ಕಾರಣದಿಂದ ಸಂಧಿ ಸಂಧಾನವನ್ನ ಒಪ್ಪೋದಿಲ್ಲ. ಅವನೊಬ್ಬನೇ ಅಲ್ಲ, ನೀನು ಮಾಡೋ ಎಲ್ಲ ಪ್ರಯತ್ನಕ್ಕೂ ಅಡ್ಡಗಾಲಿರುತ್ತೆ, ಅದನ್ನೆಲ್ಲ ದಾಟಿ ಬಿಡ್ತಾರೆ ಕೌರವರು ಅಂತ ನನ್ನ ಅಭಿಪ್ರಾಯ ಏನ್ ಬಂತು 100% ಕನ್ಫರ್ಮ್ ಅದೇ. ಆದ್ದರಿಂದ ಪಾಂಡವರಿಗೆ ರಾಜ್ಯವನ್ನ ಕೊಡಬಾರದು, ರಾಜ್ಯದ ಭಾಗವನ್ನ ಕೊಡಬಾರದು ಅಂತ ಅವರ ನಿರ್ಧಾರ, ಅವರ ನಿಶ್ಚಯ. ಆದ್ದರಿಂದ ಆ ವಿಷಯಕ್ಕೆ ನೀನು ಹೇಳೋ ಮಾತೆಲ್ಲ ಕೃಷ್ಣ ವ್ಯರ್ಥ ಆಗ್ಬಿಡುತ್ತಪ್ಪ. ಆದ್ದರಿಂದ ಶಾಸ್ತ್ರದ ಒಂದು ಮಾತಿದೆ, ನಾವು ಹೇಳೋಂತ ಒಳ್ಳೆ ಮಾತು ಯಾವ ಜಾಗದಲ್ಲಿ ಕೆಟ್ಟ ಮಾತಾಗಿ ಪರ್ಯವಸಾನ ಆಗುತ್ತೋ, ಎಂಥ ಮಾತು ನೋಡಿ. ನಾವಾಡುವಂತಹ ಒಳ್ಳೆ ಮಾತು ಕೆಟ್ಟ ಮಾತಾಗಿ ಪರ್ಯವಸಾನ ಆಗುತ್ತೋ, ಅಥವಾ ಒಳ್ಳೆ ಮಾತಿಗೂ ಕೆಟ್ಟ ಮಾತಿಗೂ ಎಲ್ಲಿ ಸಮಾನವಾದ ಸ್ಥಾನ ಇದೆಯೋ ಅಂಥ ಕಡೆ ವಿವೇಕಿ ಮಾತಾಡಬಾರದು. ಹೆಂಗ್ ಗೊತ್ತಾ? ಸಂಗೀತವನ್ನ ಕಿವುಡನ ಮುಂದೆ ಹೇಳಿದ ಹಾಗೆ. ಒಳ್ಳೆ ಸಂಗೀತವನ್ನ ಬಲ್ಲವನು ಕಿವಿನೇ ಕೇಳಲ್ಲ, ಅವನ ಮುಂದೆ ಕೂತ್ಕೊಂಡು ಸಂಗೀತ ಹೇಳಿದ್ರೆ ಏನ್ ಪ್ರಯೋಜನ? ಹಾಗೆಯೇ ಒಳ್ಳೆ ಮಾತು ಕೆಟ್ಟ ಮಾತು ಎಲ್ಲ ಒಂದೇ ಅಂತ ದುಷ್ಟರ ಸಮೀಪದಲ್ಲಿ ಮಾತಾಡಬಾರದು. ವ್ಯರ್ಥ, ಜ್ಞಾನವೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅಜ್ಞಾನಮಯ ಮೂಢ, ದೊಡ್ಡವರು ಚಿಕ್ಕವರು ಅನ್ನುವಂತಹ ಒಂದು ಮರ್ಯಾದೆ ಇಲ್ಲ. ಅಂತಹ ವ್ಯಕ್ತಿಗಳಿಗೆ ತತ್ವೋಪದೇಶ ಮಾಡಿದ್ರೆ, ಒಳ್ಳೆ ದಾರಿ ತೋರಿಸಿದ್ರೆ ಅದು ಹೇಗಿರುತ್ತೆ ಗೊತ್ತಾ? ಚಂಡಾಲನಿಗೆ ತತ್ವೋಪದೇಶ, ಶಾಸ್ತ್ರೋಪದೇಶ, ವೇದೋಪದೇಶವನ್ನ ಮಾಡಿದ ಬ್ರಾಹ್ಮಣನಂತೆ ಅವನಿಗೆ ಬೈತಾರಲ್ಲ, ಏನ್ರಿ ಕೃಷ್ಣನಿಗೆ ಬುದ್ಧಿ ಇಲ್ವೇಳ್ರಿ, ಹೋಗಿ ಹೋಗಿ ದುರ್ಯೋಧನನಿಗೆ ತತ್ವೋಪದೇಶ ಮಾಡಕ್ ಹೋದ ಅಂತ ನಾಳೆ ನಿನ್ನನ್ ಬೈತಾರೆ ಕೃಷ್ಣ. ಆದ್ದರಿಂದ ಈ ದುರ್ಯೋಧನ ಇವಾಗ 11 ಅಕ್ಷೋಹಿಣಿ ಸೈನ್ಯದ ಮಧ್ಯದಲ್ಲಿದ್ದಾನೆ, ಮತ್ತವನಿಗೆ ಫ್ಯಾಕ್ಟ್ ಅರ್ಥ ಆಗ್ತಾ ಇಲ್ಲ. ನಿನ್ನ ಮಾತು ಅವನ್ ನಡೆಸಲ್ಲ, ನೀನ್ ಏನ್ ಹೇಳ್ತಿ ಅದನ್ನ ಕೇಳಲ್ಲ. ಆದ್ದರಿಂದ ನಿನ್ನ ಮಾತುಗಳೆಲ್ಲ ಪಾಪ ಎಷ್ಟು ಹೇಳ್ತಾರೆ ನೋಡಿ ವಿದುರ, ನೀನ್ ಎಷ್ಟೆಷ್ಟು ಮಾತುಗಳನ್ನು ಹೇಳ್ತೀಯ ಅದೆಲ್ಲ ವೇಸ್ಟ್ ಆಗ್ಬಿಡುತ್ತೆ, ಯಾವನ ಹತ್ರ ಪ್ರಯೋಜನಕ್ಕೆ ಬರಲ್ಲ ಕೃಷ್ಣ. ಅಷ್ಟು ಮಾತ್ರ ಅಲ್ಲಪ್ಪ, ನನಗೊಂದು ಭಯ ಇದೆ. ಅವರೆಲ್ಲ ಒಂದೇ ಕಡೆ ಕೂತಿರುವಾಗ ನೀನ್ ಅಲ್ಲಿಗೆ ಹೋಗ್ಬಿಟ್ರೆ ನಿನಗೇನು ಮಾಡ್ಬಿಡ್ತಾರೋ ಅನ್ನೋ ಭಯ. ನೋಡಿ, ಇಲ್ಲೇ ವಿದುರ ಸೋತಿತ್ತು. ಕೃಷ್ಣ ಸರ್ವೋತ್ತಮತ್ವ ಜ್ಞಾನ ಎಲ್ಲೋಯ್ತಲ್ಲ ಅಂದ್ರೆ, ಭೀಮಸೇನ ದೇವರ ಎದುರಿನಲ್ಲಿ ಇವರೆಲ್ಲರ ಭಕ್ತಿಯೂ ಅಷ್ಟೇ ಸೀಮಿತವಾದ ದೃಷ್ಟಿಯಲ್ಲಿ ಭಕ್ತಿ ಮಾಡತಕ್ಕಂಥವರು, ಸ್ಪಷ್ಟ. ಅವರೆಲ್ಲರ ಮಧ್ಯದಲ್ಲಿ ನೀನ್ ಹೋಗಿ ನಿನಗೇನಾದ್ರು ಸಮಸ್ಯೆ ಆಗ್ಬಿಟ್ರೆ ನಾಳೆ ಕೃಷ್ಣ. ಆದ್ದರಿಂದ ಅವ್ರಿಗೆಲ್ಲ ದುರ್ಬುದ್ಧಿಗಳು, ಅಶಿಷ್ಟರು. ನೋಡಿ ಹೇಗಂತ ನೋಡಿ, ಶಿಷ್ಟತನ ಅವರಲ್ಲಿ ಇಲ್ವೇ ಇಲ್ಲ, ಸಚ್ಚಾರಿತ್ರ್ಯ ಇಲ್ವೇ ಇಲ್ಲ, ಬುದ್ಧಿಯೆಲ್ಲ ಪಾಪದಿಂದ ಕೂಡಿದೆ. ಅವರೇ ಅಂದ್ರೆ ಅಂಥವ್ರಿಗೆ ಒಬ್ರಿಬ್ರಿದ್ರೆ ಒಂಥರ ಅವರದ್ದು ಗುಂಪೇ ಇದೆ ಕೃಷ್ಣ. ಅವ್ರ ಎದುರಿಗೆ ನೀನ್ ನಿಂತುಕೊಂಡು ಒಳ್ಳೆ ಮಾತು ಆಡು ಅಂತಂದ್ರೆ ಅವರಿಗೆ ಇಷ್ಟ ಆಗಲ್ಲ, ನನಗಿಷ್ಟ ಆಗಲ್ಲ. ಫಸ್ಟ್ ಆಫ್ ಆಲ್ ಯಾಕೆ ಅಂತಂದ್ರೆ ಅನುಪಾಸಿತ ವೃದ್ಧತ್ವ. ಯಾರಿಗೆ ದೊಡ್ಡವರ ಶ್ರೇಯಸ್ಸಿನ ಮಾತು ರುಚಿಸುವುದಿಲ್ಲ, ಅರ್ಥ ಆಗೋದಿಲ್ಲ ಅಂದ್ರೆ ಇವನು ಹೇಳ್ತಾನೆ ವಿದುರ, ಯಾರು ದೊಡ್ಡವರ ಸೇವೆಯನ್ನ ಮಾಡಿಲ್ಲ, ದೊಡ್ಡವರ ಸೇವೆಯನ್ನ ಮಾಡದೆ ಜೀವನದಲ್ಲಿ ಕಷ್ಟವನ್ನೇ ಪಡದೆ ಸಂಪತ್ತನ್ನ ಗಳಿಸಿ ಬಿಡ್ತಾರೋ. ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಟ್ವಿ ಗೊತ್ತಾ ನಾವು? ನಮ್ಮ ಹಿರಿಯರೆಷ್ಟು ಬಡತನಲ್ಲಿದ್ರು ಗೊತ್ತಾ? ಇಲ್ಲ. ದೊಡ್ಡವರ ಸೇವೆಯನ್ನೂ ಮಾಡಿಲ್ಲ,
ಕಷ್ಟವನ್ನೂ ಪಟ್ಟಿಲ್ಲ. ಅಪಾರವಾದ ಸಂಪತ್ತು ಬಂದವನಿಗೆ ಹೇಗೆ ಮೋಹ ಅನ್ನೋದಿರುತ್ತೋ ಹಾಗೆ ಅವನಿಗೆ ವಯಸ್ಸಿನ ದರ್ಪ ಇದೆ, ದುಡ್ಡಿನ ದರ್ಪ ಇದೆ, ಕೋಪ ಇದೆ, ಮತ್ತೆ ಹಣ ಹಣ ಕೊಟ್ಟು ಯಾರನ್ನು ಬೇಕಾದರೂ ವಶ ಮಾಡ್ಕೊಳ್ತೀನಿ ಅನ್ನುವ ಭಾವನೆ ಇದೆ. ಅವನ ಹತ್ರ ನೀನ್ ಏನು ಒಳ್ಳೆ ದಾರಿ ಹೇಳ್ತೀಯಾ, ಒಳ್ಳೆ ಮಾತು ಹೇಳ್ತೀಯಾ? ಎಂಥದ್ದೇ ಒಳ್ಳೆ ಮಾತು ಹೇಳಿದ್ರು ನಿನ್ನ ಮೇಲೆ ಡೌಟ್ ಪಡ್ತಾನವನು, ನಿನ್ನ ಮಾತು ಕೇಳಲ್ಲ. ಹೇಳೋದ್ ನೋಡಿ, ಅವ್ರಿಗೆಲ್ಲ ಏನು ಗೊತ್ತಾ ಬುದ್ಧಿ? ನಮ್ಮ 11 ಅಕ್ಷೋಹಿಣಿ ಸೈನ್ಯ ತುಂಬಾ ದೊಡ್ಡದು, ಪಾಂಡವರದ್ ಬರೀ 7. ನಮ್ಮ ಸೈನ್ಯದ ವಿರುದ್ಧ ಇಂದ್ರಾದಿ ದೇವತೆಗಳೇ ಯುದ್ಧ ಮಾಡಿದ್ರು ಅವ್ರು ಸೋತ್ ಹೋಗ್ತಾರೆ. ನೋಡಿ ಹೆಂಗಿದೆ ಇವನ ಬುದ್ಧಿ, ನನ್ನ ದೈತ್ಯರ ಬುದ್ಧಿ ಇಷ್ಟೇ. ಆದ್ದರಿಂದ ಅವರೆಲ್ಲ ಕಾಮಕ್ರೋಧಾನುವರ್ತಿಗಳು. ಚೆನ್ನಾಗಿ ಹೇಳ್ತಾನೆ, ಕಾಮಕ್ರೋಧಗಳಿಗೆ ಅವರು ವಶರಾಗಿ ಬಿಟ್ಟಿದ್ದಾರೆ. ಅಂಥವರಿಗೆ ಬುದ್ಧಿ ಹೇಳುವುದು ಏನು ಸರಿ? ಅಂಥವರಿಗೆ ಹೇಳಿದ ಬುದ್ಧಿ ಅರ್ಥವಾಗುತ್ತಾ? ಹಾಗಿದೆ ನೋಡಿ. ಇದು ದುರ್ಯೋಧನನ ವಿಷಯದಲ್ಲಿ ವಿದುರ ಆಕ್ಚುಯಲ್ ಆಗಿ ಮಾತಾಡಿದ್ರು ನಮಗೆಲ್ಲ ಪಾಠ. ನಾವು ಯಾರ ಹತ್ರದಲ್ಲಿ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಬಾರ್ದು. ಅದ್ಭುತವಾದ ಪಾಠ. ಮಧ್ಯೆ ತಿಷ್ಟನ್ ಹಸ್ತಿಯೂತಸ್ಯ ಮಂದೋ ರಥಾಶ್ವಯುಕ್ತಸ್ಯ ಬಲಸ್ಯ ಮೂಢಃ ದುರ್ಯೋಧನೋ ಮನ್ಯತೆ ವೀತಮನ್ಯುಃ ಕೃತ್ಸ್ನಾಮಮೇಯಂ ಪೃಥಿವೀ ಜಿತೇತಿ ಆಶಂಸತೆ ವೈ ಧೃತರಾಷ್ಟ್ರಸ್ಯ ಪುತ್ರೋ ಮಹದ್ರಾಜ್ಯಂ ಅಸಪತ್ನಂ ಪೃಥಿವ್ಯಾಂ ತಸ್ಮಿನ್ ಶಮಃ ಕೇವಲೋ ನೋಪಲಭ್ಯೋ ಯಶ್ಚಾಶಮಂ ಮನ್ಯತೆ ಪ್ರಾಪ್ತಮರ್ಥಂ ಪರ್ಯಾಪ್ತೇಯಂ ಪೃಥಿವೀ ಕಾಲಪಕ್ವಾ ದುರ್ಯೋಧನಾರ್ಥೇ ಪಾಂಡವಾನ್ ಯೋದ್ಧುಕಾಮಃ ಕಾಮಾಃ ಸಮಾಗತಾಃ ಸರ್ವಯೋಧಾಃ ಪೃಥಿವ್ಯಾಂ ರಾಜಾನಶ್ಚಕ್ಷಿತಿಪಾಸ್ತೈಃ ಸಮೇತಾಃ ಸರ್ವೇ ಚೈತೆ ಕೃತವೈರಾಃ ಪುರಸ್ತಾತ್ ತ್ವಯಾ ರಾಜಾನೋ ಹೃತಸಾರಾಶ್ಚ ಕೃಷ್ಣ ತವೋದ್ವೇಗಾತ್ ಸಂಶ್ರಿತಾಧಾರ್ತರಾಷ್ಟ್ರಾನ್ ಸುಸಂಹತಾಃ ಸಹಕರ್ಣೇನ ವೀರಾಃ ತ್ಯಕ್ತಾತ್ಮಾನಃ ಸಹ ದುರ್ಯೋಧನೇನ ಹೃಷ್ಟಾ ಯೋದ್ಧುಂ ಪಾಂಡವಾನ್ ಸರ್ವಯೋಧಾಃ ಮೃತ್ಯುರ್ಜಯೋ ವೇತಿ ಕೃತೆ ಕೃತಾಶಾಃ ಕಾಮಾತ್ಮಾನೋ ಮನ್ಯುವಶಾ ವಿನೀತಾಃ ತೇಷಾಂ ಮಧ್ಯೆ ಪ್ರವಿಶೇಥ ಯದಿ ತ್ವಂ ನ ತನ್ಮತಂ ಮಮ ದಾಶಾರ್ಕವೀರ ತೇಷಾಂ ಸಮುಪವಿಷ್ಟಾನಾಂ ಬಹೂನಾಂ ದುಷ್ಟಚೇತಸಾಂ ಕಥಂ ಮಧ್ಯಂ ಪ್ರಪದ್ಯೇಥಾ ಶತ್ರುಣಾಂ ಶತ್ರುಕರ್ಷಣ ಸರ್ವಥಾ ತ್ವಂ ಮಹಾಬಾಹೋ ದೇವೈರಪಿ ದುರುತ್ಸಹಃ ಪ್ರಭಾವಂ ಪೌರುಷಂ ಬುದ್ಧಿಂ ಜಾನಾಮಿ ತವ ಶತ್ರುಘ್ನ್ ಯಾಮೇ ಪ್ರೀತಿಃ ಪಾಂಡವೇಷು ಭೂಯಃ ಸಾ ತ್ವಯಿ ಮಾಧವ ಪ್ರೇಮ್ಣಾ ಚ ಬಹುಮಾನತ್ವಾಚ್ಚ ಸೌಹೃದಾಚ್ಚ ಬ್ರವೀಮ್ಯಹಂ ಯಾಮೇ ಪ್ರೀತಿಃ ಪುಷ್ಕರಾಕ್ಷ ತದ್ದರ್ಶನ ಸಮುದ್ಭವಾ ಸಾ ಕಿಮಾಖ್ಯಾಯತೆ ತುಭ್ಯಂ ಅಂತರಾತ್ಮಾಸಿ ದೇಹಿನಾಂ. ಅದ್ಭುತವಾದ ಮಾತು ಹೇಳಿ ವಿರಾಮ ಕೊಟ್ಟ ವಿದುರ ಅವನ ಮಾತಿಗೆ. ಅವನು ಹೇಳ್ತಾನೆ, ಎಷ್ಟು ಕೋಪ ಇದೆ ಅವನಿಗೆ ಪಾಂಡವರ ಮೇಲೆ ಅಂದ್ರೆ 11 ಅಕ್ಷೋಹಿಣಿ ಸೈನ್ಯ, ಆನೆ, ಕುದುರೆ, ರಥ, ಸೈನಿಕರು ಅವರೆಲ್ಲ ನನ್ನ ಸಪೋರ್ಟಿಗೆ ಬರ್ತಾರೆ. ನಾನು ಪಾಂಡವರನ್ನ ಕೊಂದು ಬಿಡ್ತೇನೆ. ಭೂಮಿ ಇಲ್ಲ ನಂದೇ, ಇಡೀ ರಾಜ್ಯ, ಶತ್ರುಗಳೇ ಇಲ್ಲ ಇದಕ್ಕೆ. ಆದ್ರೆ ಪಾಂಡವರನ್ನ ಕೊಂದೇ ಬಿಟ್ಟಿದ್ದೇನೆ ಅಂತ ಅವನ ಭಾವನೆ, ನಂದೇ. ಆದ್ದರಿಂದ ಸಂಧಿ ಮಾಡ್ಕೊಂಡು ಏನ್ ಪ್ರಯೋಜನ? ನನಗಿಷ್ಟು ಬಲ ಇರುವಾಗ, ಪಾಂಡವರನ್ನ ಕೊಲ್ಲುವ ಸಾಮರ್ಥ್ಯ ನನಗಿರುವಾಗ ಸಂಧಿ ಮಾಡ್ಕೊಂಡು ಏನ್ ಪ್ರಯೋಜನ ಅಂತ ಅವನ ಬುದ್ಧಿ. ಅಷ್ಟು ಮಾತ್ರ ಅಲ್ಲ, ಅನೇಕ ರಾಜರುಗಳ ಕಾಲ ಈಗ ಸಾಯುವ ಕಾಲ ಬಂದು ಬಿಟ್ಟಿದೆ, ಅದು ಮುಖ್ಯ. ದುರ್ಯೋಧನನ್ ಜೊತೆಯಲ್ಲಿ ಪಾಂಡವರ ವಿರುದ್ಧವಾಗಿ ಯುದ್ಧ ಮಾಡಿ ಸಾಯ್ಬೇಕು ಅಂತಲೇ ಕೆಲವು ರಾಜರುಗಳು ಬಂದು ಸೇರಿಬಿಟ್ಟಿದ್ದಾರೆ. ಈ ಭೂಮಿಯೆಲ್ಲ ಅಂತಹ ರಾಜರಿಂದಾನೇ ತುಂಬೋಗಿದೆ, ದುಷ್ಟ ರಾಜರುಗಳಿಂದ ತುಂಬಿದೆ ಕೃಷ್ಣ. ಆದ್ದರಿಂದ ಇವರೆಲ್ಲ ನಿನ್ನಲ್ಲಿ ದ್ವೇಷ ಮಾಡಿದವರು, ನೆನಪು ಮಾಡ್ಕೋ. ನಿನ್ನ ಜೊತೆ ಯುದ್ಧ ಮಾಡಿ ಸೋತವರು, ಅವ್ರ ಸಂಪತ್ತನ್ನೆಲ್ಲ ನೀನ್ ತಗೊಂಡಿದ್ಯಾ, ಅವಾಗ ನಿನ್ನ ಮೇಲೆ ಕೋಪ. ನಿನ್ನ ಮೇಲಿನ ಕೋಪದಿಂದ ಅವರೆಲ್ಲ ಕರ್ಣನ ಹತ್ರ ಬಂದು ಕರ್ಣನ ಮೂಲಕ ದುರ್ಯೋಧನನ್ ಸೇರ್ಕೊಂಡಿದ್ದಾರೆ ಪಾರ್ಟಿ.
ಬದುಕಿನ ಆಸೆಯನ್ನೇ ಬಿಟ್ಟಿದ್ದಾರೆ ಅವರು. ನೋಡಿ ಎಂಥ ಮಾತಂತಾನೆ ವಿದುರ. ತ್ಯಕ್ತಾತ್ಮಾನಃ, ಬದುಕಿನ ಆಸೆಯನ್ನೇ ಬಿಟ್ಟಿದ್ದಾರೆ, ಕಾಮಕ್ಕೆ ವಶರಾಗಿದ್ದಾರೆ, ಕೋಪಕ್ಕೆ ವಶರಾಗಿದ್ದಾರೆ, ವಿನಯವಿಲ್ಲದೆ ಇದ್ದಾರೆ. ಸಾಯಿಲಿ ಗೆಲ್ಲಿ ಯುದ್ಧ ಮಾಡಲೇಬೇಕು. ರಾಜ್ಯ ಬರಲಿ, ಪ್ರಾಣ ಹೋಗಲಿ, ಯುದ್ಧ ಮಾಡಬೇಕು. ಇದವ್ರ ಸಂಕಲ್ಪ. ಅಂತಹವರ ಗುಂಪಿನೊಳಗೆ ನೀನು ಪ್ರವೇಶ ಮಾಡುವುದು, ನೀನಲ್ಲಿ ಹೋಗಿ ಕೂತ್ಕೊಳ್ಳೋದು, ಮಾತಾಡೋದು ನನಗಿಷ್ಟ ಇಲ್ಲ. ನೀನ್ ಹೆಂಗ್ ಹೋಗ್ತೀಯ? ಎಲ್ಲ ಶತ್ರುಗಳೇ ತುಂಬಿದ್ದಾರೆ ಸುತ್ತಮುತ್ತಲು. ಹಾಗೆ ಆ ಗುಂಪಲ್ಲಿ ನೀನ್ ಹೇಗ್ ಹೋಗ್ತಪ್ಪ? ಹಂಗಂತ ಹೇಳಿ ನಿನ್ನ ಬಗ್ಗೆ ನಂಗೆ ಡೌಟ್ ಇಲ್ಲ. ನೀನ್ ಮಹಾನುಭಾವ, ದೇವತೆಗಳಿಗೂ ನಿನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿನ್ ಸಾಮರ್ಥ್ಯ, ನಿನ್ನ ಪರಾಕ್ರಮ, ನಿನ್ನ ಮೇಧಾಶಕ್ತಿ, ಬುದ್ಧಿವಂತಿಕೆ ನನಗೆಲ್ಲ ಗೊತ್ತಿದೆ. ಹಾಗಿದ್ರು ನನಗೆ ಪಾಂಡವರ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನಿನ್ನ ಮೇಲೆ ಅಲ್ಲ, ಅದಕ್ಕಿಂತಲೂ ಅಧಿಕವಾದ ಪ್ರೀತಿ ನಿನ್ನ ಮೇಲೆ. ಅದಕ್ಕೋಸ್ಕರವಾಗಿ ನಾನು ಹೇಳ್ತೇನೆ, ಸ್ನೇಹಾಚ್ಯ ಬಹುಮಾನತ್ವ. ಪ್ರೀತಿಯಿಂದ, ಸ್ನೇಹದಿಂದ, ಗೌರವದಿಂದ ಈ ಮಾತು ನಿನ್ನ ಹತ್ರ ಹೇಳ್ತಾ ಇದ್ದೇನೆ. ನಿನಗೇನು ನಿನ್ನನ್ನು ನೋಡಿ ನನಗೆ ಎಷ್ಟು ಸಂತೋಷ ಆಗಿದೆ ಅಂತ ನಾನು ನಿನಗೆ ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ. ಯಾಕೆ ಗೊತ್ತಾ? ಎಲ್ಲ ಜೀವರ ಅಂತರ್ಯಾಮಿ ನೀನೇ ಅಲ್ವೇನಯ್ಯ. ಅಂತರಾತ್ಮ ಸಿದಿಗಿನ ಸಕಲ ಜೀವರ ಅಂತರ್ಯಾಮಿ ನೀನೇ ಅಲ್ವಾ ಕೃಷ್ಣ. ನನಗೆ ಸಂತೋಷ ಆಗಿದೆ ಅಂತ ನಾನು ಪ್ರತ್ಯೇಕವಾಗಿ ಹೇಳ್ಬೇಕೇನೋ? ಏನ್ ಹೇಳಿ? ನಾನು ನಿನ್ನನ್ನು ನೋಡಿ ನನಗೆ ಸಂತೋಷ ಆಗಿದೆ ಅಂತ ನಾನು ಹೇಳ್ಬೇಕಾ ಬೇರೆ ಪ್ರತ್ಯೇಕವಾಗಿ? ವಿದುರಸ್ಯ ವಚ ಶ್ರುತ್ವ ಪ್ರಶ್ರಿತಂ ಪುರುಷೋತ್ತಮಃ ಇದಂ ಹೋವಾಚ ಭಗವಾನ್ ಮಧುಸೂದನಃ ವಚನಂ ಯಥಾ ಬ್ರೂಯಾನ್ ಮಹಾಪ್ರಾಜ್ಞೋ ಯಥಾ ಬ್ರೂಯಾತ್ ವಿಚಕ್ಷಣಃ ಯಥಾ ವಾಚ್ಯಸ್ತ್ವದ್ವಿಧೇನ ಸುಹೃದಾಮದ್ವಿಧಃ ಸುಹೃತ್ ಧರ್ಮಾರ್ಥಯುಕ್ತಂ ತತ್ಯಂಚ ತಥಾ ತ್ವಯ್ಯುಪಪದ್ಯತೆ ತಥಾ ವಚನ ಮುಕ್ತೋಸ್ಮಿ ತ್ವಯೈತತ್ ಪಿತೃಮಾತೃವತ್ ಸರ್ವಂ ಪ್ರಾಪ್ತಂಚ ಯುಕ್ತಂಚ ಏವಮೇವ ಯಥಾರ್ಥಮಾಂ ಶೃಣುಷ್ವಾಗಮನೆ ಹೇತುಂ ವಿದುರಾವಹಿತೋ ಮಮ ಗ್ರಹೀತುಂ ಧಾರ್ತರಾಷ್ಟ್ರಾಣಾಂ ಪಾಂಡವಾನಾಂ ಚ ವೈರಿತಾಂ ಸರ್ವಮೇತದಹಂ ಜಾನನ್ ಕ್ಷತ್ತಃ ಪ್ರಾಪ್ತೋದ್ಯ ಕೌರವಾನ್ ಪರ್ಯಸ್ತಾಂ ಪೃಥಿವೀಂ ಸರ್ವಾಂ ಸಾಶ್ವಾಂ ಸರಥ ಕುಂಜರಾಂ ಯೋ ಮೋಚಯೇನ್ ಮೃತ್ಯುಪಾಶಾತ್ ಪ್ರಾಪ್ನುಯಾತ್ ಧರ್ಮಮುತ್ತಮಂ ಧರ್ಮಕಾರ್ಯೇ ಯತಾತ್ಮ ಯೋ ನ ಚೇಚ್ಛಕ್ನೋತಿ ಮಾನವಃ ಪ್ರಾಪ್ತೋ ಭವತಿ ತತ್ ಪುಣ್ಯಂ ಅತ್ರ ಮೇ ನಾಸ್ತಿ ಸಂಶಯಃ ಮನಸಾ ಚಿಂತಯನ್ ಪಾಪಂ ಕರ್ಮಣಾ ನಾಭಿರೋಚಯನ್ ಪ್ರಾಪ್ನೋತಿ ಫಲಂ ತಸ್ಯೇತ್ಯೇವಂ ಧರ್ಮವಿದೋ ವಿದುಃ ಸೋಹಂ ಯತಿಷ್ಯೇ ಪ್ರಶಮಂ ಕ್ಷತ್ತಃ ಕರ್ತುಮಮಾಯಯಾ ಪುರೂಣಾಂ ಸೃಂಜಯಾನಾಂಚ ಸಂಗ್ರಾಮೇ ವಿನಶಿಷ್ಯತಾಂ ಸೇಯಮಾಪನ್ ಮಹಾಘೋರ ಕುರುಷ್ವೇವ ಸಮುತ್ಥಿತ ಕರ್ಣದುರ್ಯೋಧನ ಕೃತಾ ಸರ್ವೇ ಹ್ಯೇತೆ ತದನ್ವಯಾಃ ವ್ಯಸನೆ ಕ್ಲಿಶ್ಯಮಾನಂ ಹಿ ಯೋ ಮಿತ್ರಂ ನಾಭಿಪದ್ಯತೆ ಅನುನೀಯ ಯಥಾಶಕ್ತಿ ತಂ ನೃಶಂಸಂ ವಿದುರ್ಬುಧಾಃ. ಯಾವಾಗ ವಿದುರ ಇವನ ಮೇಲಿನ ಪ್ರೀತಿಯಿಂದ ಅದ್ಭುತವಾದ ಒಳ್ಳೆಯ ಮಾತನ್ನ ಪ್ರಶ್ರಿತ ಅಂದ್ರೆ ವಿನಯದಿಂದ ಕೂಡಿದ, ನಾನು ಜ್ಞಾನಿ, ನಾನು ಕೃಷ್ಣನಿಗೆ ಅಡ್ವೈಸ್ ಮಾಡ್ತೀನಿ, ಹಾಗೆಲ್ಲ ಭಾವನೆ ಇಲ್ಲ. ಆದರೂ ಭಕ್ತನಾದವನು ಹೇಳಬಾರದ ಮಾತನ್ನು ಹೇಳಿದ್ದಾನೆ. ಇರ್ಲಿ, ಹೇಳಿಬಿಟ್ಟಲ್ಲ ಪ್ರೀತಿಯಿಂದ ಮಾತಾಡದೆ ಅಂತ ಹೇಳಿದ. ಅವನ ಯೋಗ್ಯತೆ ಅಷ್ಟು. ಅದನ್ನ ಕೇಳಿ ಭಗವಂತ ನಗುತ್ತಾ ಹೇಳ್ತಾನೆ, ಹೌದಪ್ಪ, ಒಳ್ಳೆ ಜ್ಞಾನಿಯಾದವನು, ಸಕಲ ಕಾರ್ಯಗಳಲ್ಲಿ ವಿಚಕ್ಷಣನಾದವನು, ಅತ್ಯಂತ ಆಪ್ತನೂ ಆದ ವ್ಯಕ್ತಿ ಹೇಗೆ ಮಾತಾಡಬೇಕೋ ಹಾಗೆ ನೀನು ಮಾತಾಡಿದ್ದೀಯ. ಅಲ್ಲ, ಅಪ್ಪ ಅಮ್ಮ ದೊಡ್ಡವರು ವೃದ್ಧರು ನಮ್ಮ ಬಗ್ಗೆ ಹೇಗೆ ಕಳಕಳಿಯಿಂದ ಕನ್ಸರ್ನ್ ಇಂದ ಮಾತಾಡ್ತಾರೆ, ಆ ನಿನ್ನ ಕನ್ಸರ್ನ್ ನನಗೆ ಅರ್ಥ ಆಯ್ತು. ಎಲ್ಲ ಕರೆಕ್ಟ್ ಆಗಿದೆ, ತಪ್ಪಿಲ್ಲ. ಈ ಕಾಲಕ್ಕೆ ಏನ್ ಬೇಕೋ ಅದೆಲ್ಲ ಮಾಡಿ. ಆದ್ರೆ ವಿದುರ, ನಾನು ಯಾಕೆ ಬಂದಿದ್ದೀನಿ ಗೊತ್ತಾ ಇಲ್ಲಿ? ನಾನು ಬಂದ ಕಾರಣ ಹೇಳ್ಬೇಕಲ್ವ ನಿನಗೆ? ಹೇಳ್ತೀನಿ ಕೇಳು. ಅವಹಿತೋ ಮಮ, ನಿಧಾನವಾಗಿ ಮಧ್ಯದಲ್ಲಿ ಮಾತಾಡದೆ ಸಮಾಧಾನವಾಗಿ ಕೇಳು. ನನಗೆಲ್ಲ ಗೊತ್ತಿದೆ,
ನಾನು ಬಂದಿರೋದು ಯಾಕೆ ಅಂದ್ರೆ ಕೌರವರು ಪಾಂಡವರನ್ನ ಎಷ್ಟರ ಮಟ್ಟಿಗೆ ದ್ವೇಷ ಮಾಡ್ತಾರೆ ಅನ್ನೋದನ್ನ ತೋರಿಸ್ಬೇಕು ಅಂತಲೇ ನಾನು ಇಲ್ಲಿಗೆ ಬಂದೆ. ಅದಕ್ಕೋಸ್ಕರ ನಾನು ಬಂದಿದ್ದೆ. ಅವರಿಬ್ಬರ ದ್ವೇಷ ಯಾವ ಲೆವೆಲ್ನಲ್ಲಿದೆ ಅನ್ನೋದನ್ನ ಜಾಹೀರು ಮಾಡಬೇಕು ಅಂತ ನಾನು ಬಂದಿರೋದು. ಈ ರಥಗಳಿದೆ, ಆನೆಗಳಿದೆ, ಕುದುರೆಗಳಿದೆ, ಅದರಿಂದ ತುಂಬಿರುವಂತಹ ಭೂಮಿ ಇದೆ, ಅದೆಲ್ಲ ಯುದ್ಧಕ್ಕೆ ಹೊರಟಿದೆ. ಅದನ್ನ ಯಾರು ಮರಣದಿಂದ ದೂರ ಮಾಡ್ತಾನೋ ಅವನು ಧರ್ಮಿಷ್ಠ, ನನಗದು ಗೊತ್ತಿದೆ. ಆದರೆ ಧರ್ಮ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಾನು ಯುದ್ಧವನ್ನ ಬಿಡಿಸಿಬಿಡ್ತೇನೆ, ಯುದ್ಧ ನಿಲ್ಲಿಸಿ ಬಿಡ್ತೇನೆ, ಮಹಾಪ್ರಯತ್ನ ಪಟ್ಟರು ಯಾವುದನ್ನ ನಿಲ್ಲಿಸಲಿಕ್ಕಾಗೋದಿಲ್ವೋ ಅದನ್ನ ನಿಲ್ಲಿಸಲಿಕ್ಕೆ ಸ್ವಲ್ಪವಾದ್ರೂ ಪ್ರಯತ್ನವನ್ನ ಮಾಡ್ಬೇಕು. ಯಾಕೆ ಅಂದ್ರೆ ಪುಣ್ಯ ಬರುತ್ತೆ. ಪುಣ್ಯ ಬರುತ್ತಪ್ಪ. ಆ ಪುಣ್ಯದ ಪ್ರಭಾವಕ್ಕೆ ಸಿಕ್ಕು ನಾನು ಮಾಡ್ತಾ ಇದ್ದೇನೆ. ಕೃಷ್ಣ ಹೇಳೋ ಮಾತು ನೋಡಿ, ಕೃಷ್ಣನಿಗೋಸ್ಕರ ಅಲ್ಲ, ನಮಗೋಸ್ಕರ. ಪುಣ್ಯ ಬರುತ್ತೆ ಇಂಥ ಕೆಲಸ ಮಾಡೋದ್ರಿಂದ, ಅದಕ್ಕೆ ನಾನು ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರವಾಗಿಯೇ ಅಮಾಯಯ, ಮೋಸವೇ ಇಲ್ಲದ, ಕಪಟವಿಲ್ಲದ, ವಂಚನೆ ಇಲ್ಲದ ಪ್ರಯತ್ನ ನಂದು. ಅವರವರ ಸ್ವಭಾವವನ್ನ ಜಗತ್ತಿಗೆ ತೋರಿಸೋದು ನನ್ನ ಕರ್ತವ್ಯ ಅಷ್ಟೇ. ಪುಣ್ಯ ಬರುತ್ತೆ, ಅದಕ್ಕೋಸ್ಕರ ನಾನು ಮಾಡ್ತೀನಿ. ಈ ದೊಡ್ಡ ಆಪತ್ತು ಬಂದಿದೆಯಲ್ಲ, ಈ ಆಪತ್ತು ಯಾರಿಗೆ? ಕೌರವರಿಗೋ ಪಾಂಡವರಿಗೋ ಅಂದ್ರೆ ಕೌರವರಿಗೆ, ಪಾಂಡವರಿಗಿಲ್ಲ. ಯಾಕೆ ಗೊತ್ತಾ? ಇದು ಆಗಿರೋದು ಇಬ್ಬರಿಂದ, ಒಂದು ದುರ್ಯೋಧನ, ಇನ್ನೊಬ್ಬ ಕರ್ಣ. ಮಿಕ್ಕಿದ್ದೆಲ್ಲ ಇವ್ರನ್ನ ಫಾಲೋ ಮಾಡ್ಕೊಂಡು ಬಂದಿರೋದು. ಒಬ್ಬ ನಮ್ಮ ಸ್ನೇಹಿತ, ಆಪ್ತ ಸ್ನೇಹಿತ, ಫ್ರೆಂಡು ಕಷ್ಟಪಟ್ಟು ಕಷ್ಟದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾನೆ. ಅವನ ಹತ್ತಿರಕ್ಕೆ ಬಂದಂತ ಸ್ನೇಹಿತ ಅವನಿಗೆ ಸಮಾಧಾನ ಮಾಡಬೇಕು. ಅವನ ಮನಸ್ಸಿನ ಒಳಗಿರೋ ಉಗ್ರತೆಯನ್ನ, ವ್ಯಗ್ರತೆಯನ್ನ ಗಾಳಿ ಹಾಕಿ ಜಾಸ್ತಿ ದ್ವೇಷ ಉರಿ ಜಾಸ್ತಿ ಆಗುವಂತೆ ಮಾಡಬಾರದು, ಸಮಾಧಾನ ಮಾಡಬೇಕು. ಅಂಥವನು ನಿಜವಾದ ಸ್ನೇಹಿತ. ಅದು ಬಿಟ್ಟು ಬೇರೆಯವರನ್ನ ದ್ವೇಷ ಮಾಡಿ ಹಾಳಾಗುವಂತ ಬುದ್ಧಿಯನ್ನ ಜಾಸ್ತಿ ಯಾರು ಮಾಡ್ತಾರೆ ಅವ ಸ್ನೇಹಿತ ಅಲ್ಲ, ಅವನ್ ನೃಶಂಸ. ನೃಶಂಸ ಅಂದ್ರೆ ಕ್ರೂರಿ. ಆಕೇಶ ಗ್ರಹಣಾನ್ ಮಿತ್ರಮಕಾರ್ಯಾತ್ ಸನ್ನಿವರ್ತಯನ್ ಅವಾಚ್ಯ ಕಸ್ಯಚಿತ್ ಭವತಿ ಕೃತಯತ್ನೋ ಯಥಾ ಬಲಂ ತತ್ಸಮರ್ಥಂ ಶುಭಂ ವಾಕ್ಯಂ ಧರ್ಮಾರ್ಥ ಸಹಿತಂ ಹಿತಂ ಧಾರ್ತರಾಷ್ಟ್ರಸ್ಸಹ ಮಾತ್ಯೋ ಗ್ರಹೀತುಂ ವಿದುರಾರ್ಹತಿ ಹಿತಂ ಹಿ ಧಾರ್ತರಾಷ್ಟ್ರಾಣಾಂ ಪಾಂಡವಾನಾಮಥೋ ಹಿತಂ ಪೃಥಿವ್ಯಾಂ ಕ್ಷತ್ರಿಯಾಣಾಂ ಚ ಯತಿಷ್ಯೇಹ ಮಮಾಯಯಾ ಹಿತೆ ಪ್ರಯತಮಾನಂ ಮಾಂ ಶಂಕೆ ದುರ್ಯೋಧನೋ ಯದಿ ಹೃದಯಸ್ಯ ಚ ಮೇ ಪ್ರೀತಿರಾನೃಣ್ಯಂಚ ಭವಿಷ್ಯತಿ ಜ್ಞಾತೀನಾಂ ಹಿ ಮಿಥೋ ಭೇದೆ ಯನ್ಮಿತ್ರಂ ನ ಅಭಿಪದ್ಯತೆ ಸರ್ವಯತ್ನೇನ ಮಾಧ್ಯಸ್ಥ್ಯಂ ನ ತನ್ಮಿತ್ರಂ ವಿದುರ್ಬುಧಾಃ ನ ಮಾಂ ಬ್ರೂಯುರಧರ್ಮಿಷ್ಠಾ ಮೂಢಾ ಹ್ಯಸುಹೃದಸ್ತಥಾ ಶಕ್ತೋ ನಾವಾರಯತ್ ಕೃಷ್ಣಃ ಸಂರಬ್ಧಾನ್ ಕುರು ಪಾಂಡವಾನ್ ಉಭಯೋಃ ಸಾಧಯನ್ನರ್ಥಮಹಮಾಗತ ಇತ್ಯುತ ತತ್ರ ಯತ್ನಮಹಂ ಕೃತ್ವಾ ಧರ್ಮಸ್ಯ ನೃಣ್ಯತಾಮಿ ಯಾತ್ ಮಮ ಧರ್ಮಾರ್ಥಯುಕ್ತಂ ಹಿ ಶ್ರುತ್ವಾ ವಾಕ್ಯಮನಾಮಯಂ ನ ಚೇದಾದಾಸ್ಯತೆ ಬಾಲೋ ದಿಷ್ಟಸ್ಯ ವಶಮೇಷ್ಯತಿ ಅಹಾಪಯನ್ ಪಾಂಡವಾನಾಂ ಹಿತಾರ್ಥಂ ಶಮಂ ಕುರುಣಾಂ ಸಹ ಸರ್ವರಾಜಭಿಃ ಪುಣ್ಯಂಚ ಮೇ ಸ್ಯಾಚ್ಚರಿತಂ ಮಹಾರ್ಥಂ ಉಚ್ಚೇರಂಶ್ಚ ಕುರವೋ ಮೃತ್ಯುಪಾಶಾತ್ ಅಪಿ ವಾಚಂ ಭಾಷಮಾಣಸ್ಯ ಕಾಮ್ಯಂ ಧರ್ಮಾರಾಮಾಮರ್ಥವತಿ ಮಹಿಂಸ್ರಾಮಪೇಕ್ಷೇರನ್ ಧಾರ್ತರಾಷ್ಟ್ರಾಃ ಸಮಗ್ರಾಂ ಮಾಂಚ ಪ್ರಾಪ್ತಂ ಕುರವಃ ಪೂಜಯೇಯುಃ ನ ಚಾಪಿ ಮಮ ಪರ್ಯಾಪ್ತಾಃ ಸಹಿತಾಃ ಸರ್ವಪಾರ್ಥಿವಾಃ ಕ್ರುದ್ಧಸ್ಯ ಪ್ರಮುಖೇ ಸ್ಥಾತುಂ ಸಿಂಹಸ್ಯೇವೇತರೇ ಮೃಗಾಃ ಇತ್ಯೇವಮುಕ್ತ್ವಾ ವಚನಂ ವೃಷ್ಣೀನಾಂ ವೃಷಭಸ್ತದಾ ಶಯನೇ ಸುಖ ಸಂಸ್ಪರ್ಶೇ ಶಿಷ್ಯೇ ಯದು ಸುಖಾವಹಃ. ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಇನ್ನು ಮುಂದಕ್ಕೆ ಕೃಷ್ಣ ಅಂದ, ಆಕೇಶ ಗ್ರಹಣಾತ್
ತಲೆ ತಲೆ ಕೂದಲು ಹಿಡ್ಕೊಳ್ಳೋ ತನಕ ಸ್ನೇಹಿತನನ್ನ ಕೆಟ್ಟ ಕಾರ್ಯದಿಂದ ತಡಿಲಿಕ್ಕೆ, ಕೆಟ್ಟ ಕಾರ್ಯ ಮಾಡಬೇಡಯ್ಯ ನೀನು ಅಂತ ಮಹಾಪ್ರಯತ್ನ ಪಡಬೇಕು. ಕೂದಲು ಹಿಡಿದಾದ್ರೂ ಎಳ್ಕೊಂಬರಬೇಕು. ಅಂಥ ಪ್ರಯತ್ನವನ್ನ ಮಾಡಿದವನಿಗೆ ಲೋಕದಲ್ಲಿ ನಿಂದೆ ಅನ್ನೋದು ಬರೋದು. ಆದ್ದರಿಂದ ವಿದುರ, ಒಳ್ಳೆ ಮಾತು, ಹಿತವಾದ ಮಾತು, ಧರ್ಮಾರ್ಥಗಳಿಂದ ಕೂಡಿದ ಮಾತು. ಅಷ್ಟು ಮಾತ್ರಕ್ಕೆ ಅಯ್ಯೋ ಅನ್ನುವ ಮಾತಲ್ಲ, ಸಮರ್ಥವಾದ ಮಾತು. ನಾನಾಡುವ ಸಮರ್ಥವಾದ, ಶುಭವಾದ, ಹಿತವಾದ, ಧರ್ಮಾರ್ಥಗಳಿಂದ ಕೂಡಿದ ಗಟ್ಟಿಯಾದ ಮಾತುಗಳನ್ನ ಅವರು ಕೇಳಬೇಕಾಗತ್ತೆ, ಕೇಳಲೇಬೇಕು. ಇಬ್ಬರಿಗೂ, ಕುರುಪಾಂಡವರಿಬ್ಬರಿಗೂ, ಭೂಮಿಯಲ್ಲಿರುವ ಕ್ಷತ್ರಿಯ ರಾಜರೆಲ್ಲರಿಗೂ ಒಳ್ಳೇದಾಗುವಂತೆ ನಾನು ಮಹಾಪ್ರಯತ್ನವನ್ನು ಮಾಡ್ತೀನಿ. ಅಮಾಯ, ವಂಚನೆ ಇರದ, ಮೋಸವಿರದ, ಕಪಟವಿರದ ಪ್ರಯತ್ನ ನಂದು. ನನ್ನ ಪ್ರಯತ್ನ ಅಷ್ಟೆ. ನನ್ನ ಮಾತು ಮೇಲೆ ಅವನು ಡೌಟ್ ಬಂದ್ರೆ ನಾನು ಕೃತಕೃತ್ಯ, ನನ್ನ ಕೆಲಸ ಮುಗೀತು, ನನಗೆ ಋಣ ತೀರ್ತು. ಅಣ್ಣ ತಮ್ಮಂದ್ರು, ದಾಯಾದಿಗಳು ಆಸ್ತಿಗೋಸ್ಕರ ಗಲಾಟೆ ಮಾಡ್ಕೊಂತ ಇದ್ದಾರೆ, ಹೊಡೆದಾಡ್ ಸಾಯ್ತಾ ಇದ್ದಾರೆ. ಹಾಗೆ ಸಾಯುವಾಗ ಯಾವ ಸ್ನೇಹಿತ ಮಧ್ಯ ಬಂದು ತಡೆಯೋದಿಲ್ವೋ ಅವನು ಸ್ನೇಹಿತನೇ ಅಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ಅಯ್ಯೋ ಗಲಾಟೆ ಮಾಡ್ಕೊಂಡು ಸಾಯ್ಲಿ, ನನಗೇನಾಗಬೇಕು ಅಂತಂದ್ರೆ ಅವನು ಸ್ನೇಹಿತ ಅಲ್ಲ. ಕೆಲವು ದುಷ್ಟರು ಮಾತಾಡ್ತಾರೆ. ಯಾರು ಗೊತ್ತಾ? ಅಧರ್ಮವನ್ನೇ ಮಾಡೋರು, ಮೂಢರು, ಯಾರು ಒಳ್ಳೆಯವರಲ್ಲ ಅವರೆಲ್ಲ ಮಾತಾಡ್ತಾರೆ. ನಾಳೆ ಕೃಷ್ಣನಿಗೆ ಸಾಮರ್ಥ್ಯ ಇತ್ತಲ್ವಾ ತಡೀಲಿಕ್ಕೆ, ಅಷ್ಟೆಲ್ಲ ಇದ್ರು ಬೇಕು ಅಂತ ಯುದ್ಧ ಮಾಡಿಸ್ಬಿಟ್ಟ ಕೃಷ್ಣ, ಎಂಥ ದುಷ್ಟ ಇರ್ಬೋದು ಅವನು ಅಂತ ನಾಳೆ ಅವರು ಮಾತಾಡ್ತಾರೆ. ಆ ಮಾತಿಗೆ ವಿದುರ ನಾನು ಅವಕಾಶ ಕೊಡ್ಬಾರ್ದು. ಇಬ್ಬರಿಗೂ ಒಳ್ಳೇದಾಗ್ಬೇಕು, ಅದನ್ನ ಸಾಧನೆ ಮಾಡ್ಬೇಕು ಅಂತ ನಾ ಇಲ್ಲಿಗೆ ಬಂದಿದ್ದೇನೆ. ಎಷ್ಟು ಮಾಡ್ತೀನೋ ಗೊತ್ತಿಲ್ಲ, ನನ್ನ ಋಣ ಪರಿಹಾರ. ಒಂದು ವೇಳೆ ನನ್ನ ಮಾತನ್ನ ಅವನು ಸ್ವೀಕಾರ ಮಾಡ್ಕೊಳ್ಳಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಾಯೋದವನೇ. ನನಗಂತೂ ಪುಣ್ಯ ಬರುತ್ತೆ. ಪ್ರಯತ್ನ ಮಾಡಿದ್ದಕ್ಕೆ ಏನು ಪುಣ್ಯ ಬೇಕೋ ನನಗ ದೊಡ್ಡ ಪುಣ್ಯ ನನಗೆ ಬಂತು. ಅಕಸ್ಮಾತ್ ಒಪ್ಪಿಕೊಂಡ್ರೆ ಕೌರವರೆಲ್ಲರೂ ಕೂಡ ಸಾವಿನಿಂದ ಪಾರಾಗ್ತಾರೆ, ಮರಣದಿಂದ ಅವರಿಗೆ ಮೋಚನ ಅನ್ನೋದು ಬರುತ್ತೆ. ಆದ್ರೆ ನಾನು ಹೇಳುವ ಮಾತುಗಳನ್ನ ಸ್ವೀಕಾರ ಮಾಡ್ತಾರಾ ಅಥವಾ ನನಗೆ ಗೌರವ ಕೊಡ್ತಾರಾ ಅನ್ನೋದನ್ನ ನೋಡ್ಬೇಕು. ವೇಟ್ ಅಂಡ್ ವಾಚ್. ನನ್ನ ಮಾತನ್ನ ಕೇಳ್ತಾರ ಅವರು? ಮಾತು ಹೋಗ್ಲಿ, ನನಗೇನಾದ್ರೂ ಗೌರವ ಕೊಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ನನ್ ಜೊತೆ ಯುದ್ಧ ಮಾಡ್ತೀನಿ ಅಂತ ಬಂದ್ರೆ ಅಷ್ಟೇ ಕೊಂದು ಹಾಕ್ಬಿಡ್ತೀನಿ. ಅವರೆಲ್ಲ 11 ಅಲ್ಲ 111 ಅಕ್ಷೋಹಿಣಿ ಬಂದ್ರು ನನ್ನ ಮುಂದೆ ನಿಂತ್ಕೊಳ್ಲಿಕ್ಕೆ ಆಗಲ್ಲ, ಕತ್ರಸಾಕ್ಬಿಡ್ತೀನಿ ಅವ್ರನ್ನೆಲ್ಲ. ಕೃಷ್ಣ ಹೇಳೋ ಮಾತು ನೋಡಿ ಇಷ್ಟೇ. ಇದ್ರ ಮೇಲೆ ಇನ್ನೊಂದು ಅಕ್ಷರ ಮಾತಾಡ್ಲಿಲ್ಲ ದೇವ್ರು. ಇಷ್ಟು ಮಾತಾಡಿ ಮುಟ್ಟಿದ್ರೆ ತುಂಬಾ ಸಂತೋಷ ಆಗುವಂತ ಮೆತ್ತಗಿದ್ದ ಹಾಸಿಗೆ ಮೇಲೆ ತಲೆ ಇಟ್ಟು ಮಲಗೇ ಬಿಟ್ಟ ಸುಖವಾಗಿ. ಮತ್ತೆ ನೋಡಿ ವಿದುರಂಗೆ ಮಾತಾಡಕ್ ಅವಕಾಶನೇ ಕೊಡ್ಲಿಲ್ಲ. ದೇವರು ಮಲಗಿಬಿಟ್ಟ. ತಥಾ ಕಥಯತೋರೇವ ತಯೋರ್ಬುದ್ಧಿಮತೋಸ್ತದಾ ಶಿವ ನಕ್ಷತ್ರ ಸಂಪನ್ನ ಸಾವ್ಯತೀತಾಯ ಶರ್ವರಿ ಧರ್ಮ್ಯಾ ರಮ್ಯಾಶ್ಚಾರ್ಥವತೀ ವಿಚಿತ್ರಾರ್ಥ ಪದಾಕ್ಷರಾಃ ಶೃಣ್ವತೋ ವಿವಿಧಾ ವಾಚೋ ವಿದುರಸ್ಯ ಮಹಾತ್ಮನಃ ಕಥಾಭಿರನುಕೂಲಾಭಿರಕ್ತಸ್ಯಾಮಿತ ತೇಜಸಃ.
ಅಕಾಮಸ್ಯೈವ ಕೃಷ್ಣಸ್ಯ ಸಾ ವ್ಯತೀತಾಯ ಶರ್ವರಿ ತತಸ್ತು ಸ್ವರ ಸಂಪನ್ನ ಭಗವಃ ಸೂತಮಾಗತಾಃ ಶಂಖದುಂದುಭಿರ್ಘೋಷೈಃ ಕೇಶವಂ ಪ್ರತ್ಯಬೋಧಯನ್ ಬ್ರಹ್ಮಾದಿವಾಸುದೇವಾನ್ ತಂ ವಂಶಂ ಸಮನುಕೀರ್ತಯನ್ ತುಷ್ಟುಭುಃ ಪುಂಡರೀಕಾಕ್ಷಂ ಭಗವಃ ಸೂತಮಾಗತಾಃ ತತ ಉತ್ಥಾಯ ದಾಶಾರ್ಹಕಾ ಋಷಭಃ ಸರ್ವಸಾತ್ವತಾಂ ಸರ್ವಮಾವಶ್ಯಕಂ ಚಕ್ರೆ ಪ್ರಾತಃ ಕಾರ್ಯಂ ಜನಾರ್ದನಃ ಕೃತೋದಕಃ ಕೃತಜಪಃ ಹುತಾಗ್ನಿಃ ಸಮಲಂಕೃತಃ ತತ ಆದಿತ್ಯಮುದ್ಯಂತಂ ಉಪಾತಿಷ್ಠತ ಮಾಧವಃ ಅಥ ದುರ್ಯೋಧನಃ ಕರ್ಣಃ ಶಕುನಿಶ್ಚಾಪಿ ಸೌಬಲಃ ಸಂಧ್ಯಾಂ ತಿಷ್ಠन्तಮಭ್ಯಾಯನ್ ದಾಶಾರ್ಹಮಪರಾಜಿತಂ ಆಚಕ್ಷುಸ್ತೆ ತು ಕೃಷ್ಣಸ್ಯ ಧೃತರಾಷ್ಟ್ರಂ ಸಭಾಗತಂ ಕುರುಂಶ್ಚ ಭೀಷ್ಮ ಪ್ರಮುಖಾನ್ ರಾಜ್ಞಃ ಸರ್ವಾಂಶ್ಚ ಪಾರ್ಥಿವಾನ್ ತ್ವಾಮರ್ಥಯಂತೆ ಗೋವಿಂದಾದಿಭಿಷಕ್ರಮಿವಾಮರಾಃ ತಾನಭ್ಯನಂದದ್ ಗೋವಿಂದಃ ಸಾಮ್ನಾ ಪರಮವಲ್ಗುನಾ ತತೋ ವಿಮಲ ಆದಿತ್ಯೇ ಬ್ರಾಹ್ಮಣೇಭ್ಯೋ ಜನಾರ್ದನಃ ದದೋ ಹಿರಣ್ಯಂ ವಾಸಾಂಸಿ ಗವಾಶ್ವಾಂಶ್ಚ ಪರಂತಪಃ ವಿಸೃಷ್ಟವಂತಂ ರತ್ನಾನಿ ದಾಶಾರ್ಹಮಪರಾಜಿತಂ ತಿಷ್ಠन्तಮುಪಸಂಗಮ್ಯ ವವಂದೇ ಸಾರಥಿಸ್ತದಾ ತತೋ ರಥೇನ ಶುಭ್ರೇಣ ಮಗತಾ ಕಿಂಕಿಣೀಕಿನ ಹಯೋತ್ತಮಯುಜಾ ಶೀಘ್ರಂ ಉಪಾತಿಷ್ಠತ ದಾರುಕಃ ತಸ್ಮೈ ರಥವರೋ ಯುಕ್ತಃ ಶುಶುಭೇ ಲೋಕವಿಸೃತಃ ವಾಜಿಭಿಃ ಸೈನ್ಯ ಸುಗ್ರೀವ ಮೇಘಪುಷ್ಪಬಲಾಹಕೈಃ ಸೈನ್ಯಸ್ತು ಶುಕಪತ್ರಾಭಃ ಸುಗ್ರೀವಃ ಕಿಂ ಶುಕಪ್ರಭಃ ಮೇಘಪುಷ್ಪೋ ಮೇಘವರ್ಣಃ ಪಾಂಡರಸ್ತು ಬಲಾಹಕಃ ದಕ್ಷಿಣಂ ಚಾವಹನ್ ಸೈನ್ಯಃ ಸುಗ್ರೀವಃ ಸವ್ಯತೋ ವಹತ್ ಪೃಷ್ಠಬಾಹೂತಯೋರಾಸ್ತಾಂ ಮೇಘಪುಷ್ಪಬಲಾಹಕೌ ವಿಶ್ವಕರ್ಮ ಕೃತಾ ಪೀಡಾ ರತ್ನಜಾಲ ವಿಭೂಷಿತಾ ಆಶ್ರಿತಾ ವೈರಥೇ ತಸ್ಮಿನ್ ಧ್ವಜಯಷ್ಟಿರಶೋಭತ ವೈನತೇಯ ಸ್ಥಿತಸ್ತಸ್ಯಾಂ ಪ್ರಭಾಕರಮಿವ ಸ್ಪೃಶನ್ ತಸ್ಯ ಸತ್ವವತಃ ಕೇತೋ ಭುಜಗಾರಿರಶೋಭತ ತಸ್ಯ ಕೀರ್ತಿಮತಸ್ತೇನ ಭಾಸ್ವರೇಣ ವಿರಾಜತ ಶುಶುಭೆ ಸ್ಯಂದನ ಶ್ರೇಷ್ಠಃ ಪತಗೇಂದ್ರಸ್ಯ ಕೇತುನಾ ರುಗ್ಮಜಾಲೈಃ ಪತಾಕಾಭಿಃ ಸೌವರ್ಣೇನ ಚ ಕೇತುನಾ ಬಭೂವ ಸರಥ ಶ್ರೇಷ್ಠಃ ಕಾಲಸೂರ್ಯ ಇವೋದಿತಃ ಪಕ್ಷವಿತಾನೈಶ್ಚ ರುಗ್ಮಜಾಲಕೃತಾಂತರೈಃ ದಂಡಮಾರ್ಗವಿಭಾಗೈಶ್ಚ ಸುಕೃತೈರ್ವಿಶ್ವಕರ್ಮಣಾ ಪ್ರಬಾಲಮಣಿಹೇಮೈಶ್ಚ ಮುಕ್ತಾ ವೈಡೂರ್ಯಭೂಷಣೈಃ ಕಿಂಕಿಣೀ ಶತಸಂಘೈಶ್ಚ ಬಾಲಜಾಲಕೃತಾಂತರೈಃ ಕಾರ್ತಸ್ವರಮಯೀಭಿಶ್ಚ ಪದ್ಮಿನೀಭಿರಲಂಕೃತಃ ಶುಶುಭೆ ಸ್ಯಂದನಶ್ರೇಷ್ಠಃ ತಾಪನೀಯೈಶ್ಚ ಪಾದಪೈಃ ವ್ಯಾಘ್ರ ಸಿಂಹವರಾಹೈಶ್ಚ ಗೋವೃಷೈರ್ಮೃಗಪಕ್ಷಿಭಿಃ ತಾರಾಭಿರ್ಭಾಸ್ಕರೈಶ್ಚಾಪಿ ವಾರಣೈಶ್ಚ ಹಿರಣ್ಮಯೈಃ ವಜ್ರಾಂಕುಶವಿಮಾನೈಶ್ಚ ಕೂಬರಾವರ್ತಸಂಧಿಷು ಸಮುಚ್ಛ್ರಿತಮಹಾನಾಭಿः ಸ್ತನಯಿತ್ನುಮಹಾಸ್ವನಃ ತಮುಪಸ್ಥಿತಮಾಜ್ಞಾಯ ರಥಂ ದಿವ್ಯಂ ಮಹಾತ್ಮನಾ ಮಹಾಮನಾಃ ಮಹಾಭ್ರಗನ ಸಂಕಾಶಂ ಸರ್ವರತ್ನವಿಭೂಷಿತಂ ಅಗ್ನಿಂ ಪ್ರದಕ್ಷಿಣಂ ಕೃತ್ವಾ ಬ್ರಾಹ್ಮಣಾಂಶ್ಚ ಜನಾರ್ದನಃ ಕೌಸ್ತುಭಂ ಮಣಿಮಾಬಧ್ಯ ಶ್ರಿಯಾ ಪರಮಯಾ ಜ್ವಲನ್ ಕುರುಭಿಃ ಸಂವೃತಃ ಕೃಷ್ಣೋ ವೃಷ್ಣಿಭಿಶ್ಚಾಭಿರಕ್ಷಿತಃ ಆತಿಷ್ಠತ ರಥಂ ಶೌರಿಃ ಸರ್ವಯಾದವನಂದನಃ. ಇವರಿಬ್ರು ಮಾತಾಡ್ತಾ ಇದ್ದಾರೆ. ಇಬ್ರು ಬುದ್ಧಿವಂತರೆ, ಇಬ್ರು ಮೇಧಾವಿಗಳೇ. ರಾತ್ರಿ ಎಲ್ಲ ಕಳೆದೋಯ್ತು ಮಾತಾಡ್ತಾರೆ. ಒಳ್ಳೆಯ ಎಂಥ ಮಾತು ಅಂತಂದ್ರೆ ಸುಮ್ನೆ ಲೋಕ ವಿಚಾರದ ಮಾತಲ್ಲ, ಧರ್ಮಕ್ಕೆ ಸಂಬಂಧಪಟ್ಟ ಮಾತುಗಳು, ಮನಮೋಹಕವಾದ ಮಾತುಗಳು, ವಿಚಿತ್ರವಾದ ಪದಗಳಿಂದ ವಿಚಿತ್ರವಾದ ಅಕ್ಷರಗಳಿಂದ ಕೂಡಿದಂತಹ ಮಾತುಗಳು. ಬೇಕಾದಷ್ಟು ಕಥೆಗಳು. ಕೆಲವು ಕಥೆಯನ್ನ ವಿದುರ ಕೃಷ್ಣನಿಗೆ ಹೇಳ್ತಾನೆ, ಕೆಲವು ಕಥೆಯನ್ನ ಕೃಷ್ಣ ವಿದುರನಿಗೆ ಹೇಳ್ತಾನೆ, ಇನ್ನು ಕೆಲವನ್ನ ವಿದುರನೇ ಕೃಷ್ಣನಿಗೆ ಹೇಳ್ತಾನೆ. ಇಬ್ಬರು ನೋಡಿ ಹೇಗಿದೆ, ಪರಸ್ಪರವಾಗಿ ಮಾತಾಡ್ತಾ 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 ಕೃಷ್ಣದೇವರಿಗೆ ವಿದುರನ ಜೊತೆಯಲ್ಲಿ ಮಾತು ಹಾಗೇ ಇದ್ಬಿಡ್ಲಿ ಅಂತ ಆಸೆ ಅಂತೆ. ರಾತ್ರಿ ಕಳೆಯೋದೇ ಬೇಡ, ಹಗಲು ಆಗೋದೇ ಬೇಡ.
ವಿದುರನ್ ಜೊತೆ ಮಾತು ನಿಲ್ಲೋದೇ ಅಕಾಮಸ್ಯೈವ. ಕೇಳುತ್ತಾ ಆಗೋಯ್ತು, ಆ ರಾತ್ರಿ ಕಳೆದೋಯ್ತು. ಕೃಷ್ಣನಿಗೆ ಇಷ್ಟನೇ ಇಲ್ಲ ಆ ರಾತ್ರಿ ಕಳೆಯೋದು. ಅಂದ್ರೆ ವಿದುರನ ಮೇಲೆ ಅಷ್ಟು ಪ್ರೀತಿ ಕೃಷ್ಣದೇವರಿಗೆ. ಸರಿ ಮಲಗಿದ್ದಾನೆ ಕೃಷ್ಣ. ಬೆಳಗ್ಗೆ ಎದ್ದು ಒಳ್ಳೆಯ ಸ್ವರದಿಂದ ಕೂಡಿದ ಸೂತರು, ಮಾಗಧರು ಇವರೆಲ್ಲ ಶಂಖದುಂದುಬಿಗಳನ್ನ ನಾದ ಮಾಡಿ ಕೃಷ್ಣನನ್ನು ಎಬ್ಸಿದ್ರು. ಎಲ್ಲಿಂದ? ಚತುರ್ಮುಖ ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಕೃಷ್ಣದೇವರ ತನಕ ಇರುವ ಎಲ್ಲ ಅವರ ವಂಶದ ಹೆಸರನ್ನು ಹೇಳ್ತಾರೆ. ಕೃಷ್ಣಾದಿವ ಬ್ರಹ್ಮಾದಿವ ಸುದೇವಾಂತಂ ವಂಶಂ. ಚತುರ್ಮುಖ ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಕೃಷ್ಣನ್ ತನಕ ಇರುವ ಅವರ ಎಲ್ಲ ವಂಶವನ್ನ ಹೇಳಿ ದೇವರ ಸ್ತೋತ್ರವನ್ನು ಮಾಡ್ತಾರೆ. ಅವರೆಲ್ಲರ ಸ್ತೋತ್ರದ ಮಾತುಗಳನ್ನ ಕೇಳ್ತಾ ಮಂಗಳಮಯವಾದ ಮಾತುಗಳನ್ನ ಕೇಳ್ತಾ ಕೃಷ್ಣ ಎದ್ದು ಶೌಚಾದಿಗಳನ್ನು ಅನುಷ್ಠಾನ ಮಾಡಿ, ನೋಡಿ ಎಷ್ಟು ಟೆನ್ಷನ್ ಇದೆ. ನನ್ನ ಹೊಡಿತಾರೋ ಬಡಿತಾರೋ ಕೊಂದು ಬಿಡ್ತಾರೋ, ನನ್ನ ಮಾತನ್ನು ಕೇಳ್ತಾರೋ ಏನೂ ಗೊತ್ತಿಲ್ಲ, ಗಾಬರಿ ಇದೆ. ನಮಗೇನಾದ್ರೂ ಇಂಥ ಒಂದು ಊರ್ಗ್ ಹೋಗ್ಬೇಕು ಅಂದ್ರೆ ನಮ್ ಸ್ನಾನ ಸಂಧ್ಯಾವನೆ ಎಲ್ಲ ಅಲ್ಲಿ ಚುಟುಕ್ಕಂತ ಆಗೋಗುತ್ತೆ 2 ನಿಮಿಷಕ್ಕೆ. ನಿತ್ಯ ಕರ್ಮಗಳೇ ಇರಲ್ಲ. ಕೃಷ್ಣ ಮಾಡುವ ಪಾಠ ನೋಡ್ರಿ, ಸರ್ವೋತ್ತಮ ಯದ್ಯದಾಚರತಿ ಶ್ರೇಷ್ಠ ಅಂತ ಅವನೇ ಹೇಳಿದ್ದು ಅದನ್ನ ಮಾಡ್ತಾನೆ. ಎದ್ದು ಪ್ರಾತಃ ಕಾರ್ಯಗಳನ್ನೆಲ್ಲ ಮುಗಿಸಿ ಶುದ್ಧವಾಗಿ ಅವಗಾಹನ ಸ್ನಾನ ಮಾಡಿ ಕೃತ ಜಪ ಮಾಡಿ ಅಗ್ನಿಯಲ್ಲಿ ಹೋಮಾದಿಗಳನ್ನ ಮಾಡಿ ಅಲಂಕಾರ ಮಾಡಿಕೊಂಡು ಸೂರ್ಯನ ಸ್ತೋತ್ರವನ್ನ ಮಾಡಿದ. ನೋಡ್ರಿ ದೇವರ ವೈಭವ ಹೇಗಿದೆ. ಆದಿತ್ಯಮುದ್ಯಂತಮುಪಾತಿಷ್ಠತ ಅಂದ್ರೆ ಗಾಯತ್ರಿ ಜಪವನ್ನ ಮಾಡಿದ. ನಿಂತುಕೊಂಡು ಕೃಷ್ಣ ಯಾವಾಗ ಸಂಧ್ಯಾ ವಂದನೆಯನ್ನು ಮಾಡ್ತಿದ್ದಾನೋ ಅವಾಗ ದುರ್ಯೋಧನ, ಕರ್ಣ, ಶಕುನಿ 3 ಜನ ಅಲ್ಲಿಗೆ ಬಂದ್ರು. ಹೇಳಿದ್ರು, ಎಲ್ಲ ಕಾಯ್ತಾ ಇದ್ದಾರೆ, ಧೃತರಾಷ್ಟ್ರನು ಸಭೆಗೆ ಬಂದಿದ್ದಾನೆ, ನಿನ್ನ ಬರಬೇಕು ಅಂತ ಎಲ್ಲ ಅಪೇಕ್ಷೆ ಪಡ್ತಾ ಇದ್ದಾರೆ ಕೃಷ್ಣ ಅಂತ ಹೇಳ್ತಾ ಇದ್ದ ಕೃಷ್ಣ. ಸಂಧ್ಯಾ ವಂದನೆ ಮಾಡ್ತಾ ಇದ್ದೋನು, ಬರ್ತೇನಪ್ಪ ವೇಟ್ ಮಾಡಿ. ಆ ಕ್ಷಣದಲ್ಲೇ ಸಂಧ್ಯಾ ವಂದನೆ ಮುಗಿಸಿ, ನಮ್ಮ ದೇವರು ವೈಭವ ನೋಡಿ, ಸಂಧ್ಯಾ ವಂದನೆ ಮುಗಿಸಿ ಬ್ರಾಹ್ಮಣರಿಗೆ ಬಂಗಾರವನ್ನ, ವಸ್ತ್ರಗಳನ್ನ, ಗೋದಾನವನ್ನ, ಕುದುರೆಗಳ ದಾನವನ್ನ ಮಾಡಿ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನ ತಗೊಂಡು ರೆಡಿಯಾಗಿ ನಿಂತ. ಯಾವಾಗ ಕೃಷ್ಣ ನಿಂತಿದ್ನೋ ಬಂಗಾರವನ್ನ ದಾನ ಮಾಡಿ, ರತ್ನಗಳನ್ನ ದಾನ ಮಾಡಿ, ಆಗ ಅವನ ಸಾರಥಿಯಾದಂತಹ ದಾರುಕ, ಸ್ವಾಮಿ ವಾಹನ ರೆಡಿಯಾಗಿದೆ, ಹತ್ಬಹುದು ನೀವು. ಎಷ್ಟು ಎಲಾಬೊರೇಟ್ ಆಗಿ ನಿರೂಪಣೆ ಮಾಡ್ತಾ ನೋಡ್ರಿ. ರಥ ಹತ್ಕೊಂಡು ಕೃಷ್ಣ ಹೊರಟು ಹೋದ ಅಂದಿದ್ರೆ ಆಗಿರ್ತಾ ಇತ್ತು ವೇದವ್ಯಾಸರಿಗೆ. ಕೃಷ್ಣ ಹತ್ತಿದ ರಥ ಹೇಗಿದೆ ಅನ್ನೋದನ್ನ 15 ಶ್ಲೋಕದಲ್ಲಿ ಹೇಳ್ತಾರೆ. ಆ ರಥ ಹೇಗಿದೆ? ತುಂಬಾ ದೊಡ್ಡ ರಥ, ಚಿಕ್ಕ ಚಿಕ್ಕ ಅಲಂಕಾರಗಳ ಮಾಡಿದ ಬಟ್ಟೆಗಳನ್ನ ಅಲಂಕಾರ ಮಾಡಿದ್ದಾರೆ ರಥಕ್ಕೆ. ದೊಡ್ಡ 4 ಕುದುರೆಗಳನ್ನ ಕಟ್ಟಿದ್ದಾರೆ. ಅದಂತಂದ. ಅದರಲ್ಲಿ ಶೈಬ್ಯ ಅಥವಾ ಸೈನ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ ಅಂತ 4 ಕುದುರೆಗಳನ್ನ ಕಟ್ಟಿದ್ದಾರೆ. ಅದರಲ್ಲಿ ನೋಡಿ, ಇಲ್ಲಿ ಬಿಟ್ಟರೆ ಬೇರೆ ಇನ್ನೆಲ್ಲೂ ಬರಲ್ಲ ನಿರೂಪಣೆ, ಯಾವ ಕುದುರೆ ಯಾವ ಬಣ್ಣದಲ್ಲಿದೆ ಅಂತ. ಅದರಲ್ಲಿ ಸೈನ್ಯ ಅಥವಾ ಶೈಬ್ಯ ಅನ್ನುವಂತಹ ಕುದುರೆ ಶುಕಪತ್ರಾಭ, ಶುಕ ಅಂದ್ರೆ ಪ್ಯಾರೆಟ್, ಗಿಳಿ, ಅದರ ರೆಕ್ಕೆ ಯಾವ ಬಣ್ಣದಲ್ಲಿ ಇರ್ತದೋ ಆ ಬಣ್ಣದಲ್ಲಿ ಆ ಸೈನ್ಯ ಅನ್ನುವ ಕುದುರೆ ಇದೆ. ಆ ಸೈನ್ಯ ಅನ್ನುವ ಕುದುರೆಯ ಬಣ್ಣ ಯಾವುದು? ಶುಕಪತ್ರಾಭ, ಗಿಳಿಯ ರೆಕ್ಕೆಯ ಬಣ್ಣ. ಸುಗ್ರೀವ ಅದ್ಯಾಗಿದೆ? ಕಿಂಶುಕ ಪ್ರಭ. ಕಿಂಶುಕ ಅಂತ ಒಂದು ಹೂವು. ಆ ಕಿಂಶುಕ ಅಂದ್ರೆ ಯಾವುದು ಅಂದ್ರೆ, ಇವತ್ತು ಊಟ ಮಾಡ್ಬೇಕಾದ್ರೆ ಮುತ್ತುಗದ ಎಲೆ ಅಂತ ಹಾಕೊಂಡು ಊಟ ಮಾಡ್ತೀವಲ್ಲ, ಬ್ರೌನ್ ಕಲರ್, ಆ ಮುತ್ತುಗದ ಹೂವು. ಆ ಮುತ್ತುಗದ ಹೂವು ಯಾವ ಬಣ್ಣ ಇದೆಯೋ ಆ ಬಣ್ಣ ಇದೆ ಸುಗ್ರೀವ. ಅದಾದ್ಮೇಲೆ ಮೇಘಪುಷ್ಪ ಅನ್ನುವಂತಹ ಕುದುರೆ ನೀರು ತುಂಬಿದ ಮೋಡದಂತೆ ಕಪ್ಪಾಗಿದೆ. ಅದಾದ್ಮೇಲೆ ಬಲಾಹಕ ಅನ್ನುವ ಕುದುರೆ ಬಿಳಿ ಬಣ್ಣದಲ್ಲಿದೆ. ಅದರಲ್ಲಿ ಒಟ್ಟಿಗೆ ಕಟ್ಟಿಲ್ಲ, ಅದನ್ನ ಹಿಂದೆ ಮುಂದೆ ಕಟ್ಟಿದ್ದಾರೆ ರಥವನ್ನ. ಫ್ರಂಟ್ ಪೋರ್ಷನ್ ನಲ್ಲಿ ಬಲಭಾಗದಲ್ಲಿ ಸೈನ್ಯ ಅನ್ನುವ ಕುದುರೆ, ಫ್ರಂಟ್ ಲೆಫ್ಟ್ ಸೈಡ್ ಅಲ್ಲಿ ಸುಗ್ರೀವ ಅನ್ನುವ ಕುದುರೆ,
ಅದರ ಹಿಂಭಾಗದಲ್ಲಿ ಪ್ರಕಾರವಾಗಿ ಮೇಘಪುಷ್ಪ, ಬಲಾಹಕ ಅನ್ನುವ 4 ಕುದುರೆ. ಅಂದ್ರೆ ಏನಾಯ್ತು ಇವಾಗಲ್ಲಿಗೆ? ಸೈನ್ಯದ ಹಿಂಭಾಗದಲ್ಲಿ ಮೇಘಪುಷ್ಪ, ಸುಗ್ರೀವದ ಹಿಂಭಾಗದಲ್ಲಿ ಬಲಾಹಕ. ಫೋರ್ತ್ ಫ್ರಂಟ್ ಅಲ್ಲಿ ಬಲಭಾಗದಲ್ಲಿ ಸೈನ್ಯ, ಎಡಭಾಗದಲ್ಲಿ ಸುಗ್ರೀವ. ಬ್ಯಾಕ್ ಸೈಡ್ ಅಲ್ಲಿ ಬಲಭಾಗದಲ್ಲಿ ಮೇಘಪುಷ್ಪ, ಎಡಭಾಗದಲ್ಲಿ ಬಲಾಹಕ. ಈ ತರ 4 ಕುದುರೆಗಳನ್ನ ಕಟ್ಟಿದ್ದ. ವಿಶ್ವಕರ್ಮ ನಿರ್ಮಾಣ ಮಾಡಿದ್ದಾನೆ. ಒಳ್ಳೆ ಧ್ವಜ ಎಷ್ಟಿ ಧ್ವಜವನ್ನ ಕಟ್ಟಲಿಕ್ಕಿರತಕ್ಕಂಥ ಕೋಲನ್ನ ಕಟ್ಟಿದ್ದಾನೆ. ಅದರಲ್ಲಿ ಗರುಡ ದೇವರು ಬಂದರು, ಕೂತರು. ಎಂಥ ಗರುಡ? ಭುಜಗಾರಿ, ಎಲ್ಲ ಸರ್ಪಗಳಿಗೆ ಶತ್ರುವಾದ, ಸರ್ಪ ವೈರಿಯಾದ, ಭುಜಗಾರಿಯಾದ ಗರುಡ ಬಂದು ಕೂತ. ಅದರಲ್ಲಿ ಯಾವಾಗ ಗರುಡ ದೇವರ ಸನ್ನಿಧಾನ ಬಂತೋ, ಗರುಡ ಧ್ವಜ, ಆ ಗರುಡ ಧ್ವಜದಿಂದ ಶೋಭಾಯಮಾನವಾಗಿ ಬಿಡ್ತು. ನೋಡಿ, ಗರುಡ ಧ್ವಜ ಇನ್ಯಾರಿಗೂ ಇಲ್ಲ, ವಿಷ್ಣುವಿಗೆ ಮಾತ್ರ. ಅಂತಹ ಗರುಡನ ಧ್ವಜದಲ್ಲಿ ಕೃಷ್ಣ ಬರ್ತಾ ಇದ್ದಾನೆ ಅಂತ ಅನ್ನೋದನ್ನ ತಿಳಿದ್ರೆ ಈ ಕೃಷ್ಣ ವಿಷ್ಣುವೇ ಅನ್ನುವುದು ಎಷ್ಟು ಸ್ಪಷ್ಟ ಆಗಬೇಕು ನಮಗೆ. ಅದು ಕೌರವರಿಗೆ ಆಗ್ತಾ ಇಲ್ಲ ಅನ್ನೋದೇ ದುರಂತ. ಭಗವತ್ ಸಂಕಲ್ಪ, ಭಗವಂತನ ಮಾಯೆ, ತಮೋಯೋಗ್ಯರ ಸ್ವಭಾವ. ಬಂಗಾರದ ಜಾಲಗಳು, ಬಂಗಾರದ ಪತಾಕೆಗಳು, ಬಂಗಾರದ ಗರುಡ ಧ್ವಜ ಹೇಗಿದೆ ಅಂತಂದ್ರೆ ಆಗುತ್ತಾನೆ ಹುಟ್ಟಿದ ಕೆಂಪು ಬಣ್ಣದ ಸೂರ್ಯದಂತೆ ಇದೆ ಆ ರಥ. ಗರುಡ ದೇವರು ರೆಕ್ಕೆಯನ್ನ ಮಡಿಚಿ ಕೂತಿಲ್ಲ, ರೆಕ್ಕೆಯನ್ನ ಅಗಲ ಮಾಡಿಕೊಂಡು ಕೂತಿದ್ದಾರೆ. ಅಷ್ಟು ಅದ್ಭುತವಾದ ಒಳ್ಳೆ ಹವಳಗಳು, ಪ್ರವಾಳ ಹವಳ ಮಣಿಗಳು, ಬಂಗಾರ, ಮುತ್ತು, ವೈಢೂರ್ಯ, ನಾನಾ ಆಭರಣಗಳಿಂದ, ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಗಂಟೆಗಳ ಸಮೂಹದಿಂದ, ಚಾಮರಗಳಿಂದ, ಬಂಗಾರದ ಪದ್ಮಗಳಿಂದ, ಬಂಗಾರದ ಮರಗಳಿಂದ ಅಲಂಕಾರ ಮಾಡಿದ್ದಾರೆ ಅದಕ್ಕೆ, ರಥಕ್ಕೆ. ಒಳ್ಳೆಯ ವ್ಯಾಘ್ರಗಳು, ಸಿಂಹಗಳು, ವರಾಹಗಳು, ವೃಷಭಗಳು, ಮೃಗಗಳು, ಪಕ್ಷಿಗಳು, ನಕ್ಷತ್ರಗಳು, ಸೂರ್ಯ, ಆನೆ, ಈ ಎಲ್ಲದರ ಬಂಗಾರದ ಚಿಕ್ಕ ಚಿಕ್ಕ ಪ್ರತಿಮೆಯನ್ನು ಇಟ್ಟಿದ್ದಾರೆ ರಥದಲ್ಲಿ. ವಜ್ರ, ಅಂಕುಶ, ವಿಮಾನ, ಇದೆಲ್ಲದರ ಚಿಹ್ನೆಗಳನ್ನ ಇಟ್ಟಿದ್ದಾರೆ. ಇಂತಹ ಅತ್ಯಂತ ಶ್ರೇಷ್ಠವಾದ, ಶತ್ರುಗಳಿಗೆ ಭಯವನ್ನ ಕೊಡತಕ್ಕಂತಹ ಆ ಯಾವ ರಥದ ಹತ್ತಿರಕ್ಕೆ ಬಂದಂತಹ ಕೃಷ್ಣ ಅಗ್ನಿಗೆ ಪ್ರದಕ್ಷಿಣೆಯನ್ನು ಮಾಡಿದ, ಬ್ರಾಹ್ಮಣರಿಗೆ ಪ್ರದಕ್ಷಿಣೆಯನ್ನು ಮಾಡಿದ, ಕಂಠದಲ್ಲಿ ಕೌಸ್ತುಭ ಮಣಿಮಾಲೆಯನ್ನ ಹಾಕೊಂಡ. ಅವನ ಸುತ್ತಮುತ್ತ ಎಲ್ಲ ಕೌರವರು, ವೃಷ್ಣಿಗಳೆಲ್ಲ ಇದ್ದಾರೆ. ಸರ್ವಯಾದವ ನಂದನ, ಎಲ್ಲ ಯಾದವರಿಗೆ ವಿಶೇಷವಾದ ಆನಂದವನ್ನ ಕೊಡತಕ್ಕಂತಹ ನಮ್ಮ ಶ್ರೀಕೃಷ್ಣ ನಿಧಾನವಾಗಿ ಇಂತಹ ಪರಮ ಸುಂದರವಾದ ರಥವನ್ನ ಏರಿದ. ರಥ ಹತ್ತಿ ನಮ್ಮ ಕೃಷ್ಣದೇವರು ಕೂತ್ಕೊಂಡಿದ್ದಾರೆ ಎನ್ನುವಲ್ಲಿಗೆ ಮಹಾಭಾರತದ ಇವತ್ತಿನ ಚಿಂತನೆ ಮುಗಿತಾ ಇದೆ. ಶ್ರೀಪಾದರಾಜರ ವೃಂದಾವನದ ಬಲಭಾಗದಲ್ಲೇ ಕೂತುಕೊಂಡು, ಎಡಭಾಗದಲ್ಲಿ ಕೂತುಕೊಂಡು ಇವತ್ತಿನ ಭಾರತ ಚಿಂತನೆಯನ್ನ ಏನು ಮಾಡಿದ್ದೇವೆ ಅದೆಲ್ಲವೂ ಕೂಡ ಇಲ್ಲಿ ಸನ್ನಿಹಿತರಾದ ಶ್ರೀ ವ್ಯಾಸರಾಜರ, ಶ್ರೀಪಾದರಾಜರ, ಮುಖ್ಯ ಪ್ರಾಣದೇವರ ಹಾಗೂ ಯೋಗ ನರಸಿಂಹದೇವರ ಪ್ರೀತಿಗೆ ಕಾರಣವಾಗಿ ನಮಗೆ ವಿಶಿಷ್ಟವಾದ ಮಹಾಭಾರತ ಜ್ಞಾನ ಆ ಗುರುಗಳ ಮೂಲಕ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.